ಸೂಪರ್ ಗುರು ಪ್ರೆಸೆಂಟೆಡ್ ಬೈ ರೆನ್. ಬಾಲ್ ಪಾಸಿಂಗ್ ಮತ್ತು ಬಾಲ್ ಬ್ಯಾಲೆನ್ಸ್ ಟಾಸ್ಕ್ ನಲ್ಲಿ ಸೂಪರ್ ಸೀನಿಯರ್ಸ್ ಹಾಗೂ ಜಾಲಿ ಜೂನಿಯರ್ಸ್ ಅವರವರ ಕರಾಮತ್ ತೋರಿಸಿ ಎಷ್ಟೇ ಚಾಣಾಕ್ಷತನದಿಂದ ಆಡಿದ್ರು ಟಾಸ್ಕ್ ನಲ್ಲಿ ಗೆದ್ದಿರೋದು ಮಾತ್ರ ಜಾಲಿ ಜೂನಿಯರ್ಸ್. ಟಾಸ್ಕ್ ನ ಹಾದಿಯಲ್ಲಿ ಗುರುಕುಲಕ್ಕೆ ಜರ್ನಿ ನಡೆಸ್ತಿರೋ ಜೂನಿಯರ್ಸ್ಗೆ ಗುಡ್ ಲಕ್. ಇದ್ರ ಮುಂಚೆ ನಾನು ಯಾವತ್ತೂ ಆಶ್ರಮ ಎಲ್ಲ ನೋಡಿರಲಿಲ್ಲ, ಬರೀ ಟಿವಿಯಲ್ಲೆಲ್ಲ ನೋಡಿದ್ದಷ್ಟೇನೆ. ಬೇಗ ಎದ್ದೊಳ್ತಾರೆ, ತಣ್ಣೀರೆಲ್ಲ ಸ್ನಾನ ಮಾಡ್ಬೇಕು ಅಂತ ಅಂತಿದ್ರು. ಸ್ವಲ್ಪ ಭಯ ಆಗ್ತಿದೆ, ಬಟ್ ಇಟ್ಸ್ ಓಕೆ, ವಿಲ್ ಡೂ ಇಟ್. ಚಳಿಲಿ ಆಶ್ರಮಕ್ಕೆ ಹೋಗ್ತಾ ಇದೀವಿ, ಒಂದ್ ಕಡೆ ನಡ್ಕ ಸ್ಟಾರ್ಟ್ ಆಗ್ತಿದೆ. ಆಶ್ರಮ ಅನ್ನೋದೇ ಒಂಥರ ಬೋರಿಂಗ್ ಹೊರಡೋದು, ಇನ್ನೆಲ್ಲ ಬೋರಿಂಗ್ ಆಗೇ ಇರುತ್ತೆ. ನೋಡೋದಲ್ಲಿ ಇಂಟ್ರೆಸ್ಟಿಂಗ್ ಸಿಕ್ಕಿದ್ರೆ ಅದು ಮಾಡೋದ ಅಷ್ಟೇ. ಇಲ್ಲೇ ನಮ್ಮ ಮನೇಲಿ ಒಂದು 10 ಜನ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ. ಅವ್ರ ಮಾತುಗಳು, ಅವ್ರ ಭಜನೆಗಳೇ ಕೇಳಕ್ ಆಗಲ್ಲ ಬೆಳಗ್ಗೆ ಎದ್ದು. ಇನ್ನು ಅಲ್ಲಿ ಹೋಗ್ಬಿಟ್ಟು ಎಲ್ರದ್ದು ಭಜನೆಗಳು ಕೇಳ್ಬೇಕಲ್ಲ ಅಂತ ಬೇಜಾರಷ್ಟೇ. ಕಣ್ಬಿಟ್ಟು ಈಚೆ ಬಂದು ನೋಡಿದ್ರೆ ಚಿಕ್ಕ ಚಿಕ್ಕ ಫುಲ್ಲು ಹಳೆ ಕಾಲದ ಗುರುಗಳ ತರ. ಅವ್ರ ಕೈಯಲ್ಲಿ ಒಂದೊಂದು ಚಾಪೆ ಇತ್ತು. ಯಾಕಪ್ಪ ಚಾಪೆ ಇಟ್ಕೊಂಡು ಬಂದಿದ್ದಾರೆ? ಸೊ ನಾನು ಅನ್ಕೊಂಡೆ, ಓಕೆ ಬ್ರೇಕ್ಫಾಸ್ಟ್ ಟೈಮ್ ಆಗಿರುತ್ತೆ, ಚಾಪೆ ಮೇಲೆ ಕುತ್ಕೊಂಡು ಊಟ ಮಾಡ್ಬೋದು ಅಂತ. ಅನ್ನಪೂರ್ಣೇಶ್ವರಿ ಋಷಿ ತಪೋಕ್ಷೇತ್ರಕ್ಕೆ ಸ್ವಾಗತ. ಇವತ್ತು ನೀವು ಗುರುಕುಲದ ವಿದ್ಯಾವಿಧಾನದ ಬಗ್ಗೆ ತಿಳ್ಕೊಂಡೋದಕ್ಕೆ ಬರ್ತಾ ಇದ್ದೀರಾ. ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ನಮ್ಮ ಮಕ್ಕಳೆಲ್ಲ ನಿಮ್ಗೆ ವಿಶ್ರಾಂತಿ ಗೃಹಕ್ಕೆ ದಾರಿ ತೋರಿಸ್ತಾರೆ. ಚುಮು ಅನ್ನೋ ಚಳಿಲೇ ಗುರುಕುಲ ಸೇರಿರೋ ಜಾಲಿ ಜೂನಿಯರ್ಗಳಿಗೆ ಇವತ್ತಿನ ಟಾಸ್ಕ್ ಬೆಚ್ಚಗ್ ಮಾಡತ್ತಾ ಇಲ್ಲ ಕೊರಿಯೋ ಚಳಿ ಇನ್ನೂ ಕೊರಿಯತ್ತಾ? ಇದೇನಪ್ಪ ಓಪನಿಂಗ್ ವೆಲ್ಕಮ್ ಗೆಟಪ್ಪೇ ಹಿಂಗಿದೆ, ನಮ್ಗೇನೇನ್ ಕಾದಿದ್ಯೋ ಅಂತ ಮನಸ್ಸಲ್ಲಿ ಅನ್ನಿಸ್ತು. ಫಸ್ಟ್ ಚಾಪೆ ಕೊಟ್ಟಾಗ ಅನ್ಕೊಂಡಿ, ಓಕೆ ಚಾಪೆ ಕೊಟ್ಟಿ ಅಲ್ಲಿ ದಿಂಬು ಬೆಡ್ಶೀಟ್ ಎಲ್ಲ ಕೊಡ್ತದಂತ. ಈಗ ಒಳಗಡೆ ಬಂದು ನೋಡ್ತೀವಿ ಖಾಲಿ ರೂಮ್. ಇದ್ರೊಳ್ಳೆ ಹೆಂಗಿದೆ ಅಂತ ಬರೀ ನೆಲದ ಮಲ್ಕೊಂಡಂಗೆ ಇದೆ. ಇವಾಗಲೇ ಈ ಮಟ್ಟಿಗೆ ತೋರಿಸಿದ್ರೆ ನೀವು ಫ್ಯೂಚರಲ್ಲಿ ಹೆಂಗಿದೆ ಅಂತ ನನಗೂ ಇಮ್ಯಾಜಿನ್ ಮಾಡಕ್ ಆಗ್ತಿಲ್ಲ. ಚಾಪೆಲೇ ಹಿಂಗ್ ಗೊರಕೆ ಅಂದ್ರೆ ಇನ್ನು ಹಾಸಿಗೆ ರೋಗು ಕೊಟ್ಟುಬಿಟ್ಟಿದ್ರೆ ಅಷ್ಟೇ. ಜೂನಿಯರ್ಸ್ ಏನೋ ಗೊರಕೆ ಹೊಡಿತಿದ್ದಾರೆ, ನಮ್ ಸೀನಿಯರ್ಸ್ ಏನ್ ಮಾಡ್ತಿರ್ಬಹುದು? ಗುಂಪಲ್ ಗುದ್ದಾಡಿ ಗುಡ್ಡೆ ಹಾಕೊಳ್ಳೋ ಹಾಗೆ ಸೂಪರ್ ಸೀನಿಯರ್ಗಳು ಕಾಸ್ಟ್ಯೂಮ್ಸ್ ನ ಆರಿಸ್ಕೊಳ್ತಿರೋ ಗಲಾಟೆ ನೋಡಿ. ಬಟ್ಟೆ ನೋಡಿ ತುಂಬಾನೇ ಖುಷಿ ಆಯ್ತು ನನಗೆ. ಬಟ್ಟೆ ಇದು ಹೇರ್ ಬ್ಯಾಂಡು, ಬಳಿ, ಗಾಗಲ್ ಎಲ್ಲ ಹಾಕೊಂಡು ಕಾಲೇಜ್ ಒಳಗೆ ತಯಾರಾಗಿ ಬರ್ತೇನೆ. ಇದು ಹಣಬಟ್ಟಿ ಇಷ್ಟ ಅಗಲ ಕೊಟ್ಟರಲ್ಲ, ಹಾಕೊಳ್ಳ ಬೇಡವು. ಬಯಾಲಜಿ ಮಾಸ್ಟರ್ ಬರ್ತಾರೀಗ. ನನಗೆ ಕಾಸ್ಟ್ಯೂಮ್ಸ್ ಹಾಕೊಳ್ತಿದ್ದ ಹಾಗೆ ಮೈ ಮೇಲೆ ದೇವ್ರು ಬರ್ಸ್ಕೊಳ್ಳೋ ತಲೆಮಾಂಸ ಕೃಷ್ಣಾನಂದ್ರ ಅವ್ರನ್ನ ಟಾಸ್ಕಿನ ಅಖಾಡಕ್ ಬಿಡ್ರಪ್ಪ. ಒಂದೇ ಕ್ಲಾಸ್ ಅಲ್ಲಿ ಎಷ್ಟು ತಕ್ಕೊತಿದ್ದಾರೆ ನೋಡಯ್ಯ. ಲಲಿತಾ ನನ್ ಜೋಡಿ ಬರೋಕ್ಕೆಲ್ಲನು ಬೇಡ ನೀನು. ನಾವು ಕ್ಲಬ್ಗೆ ಹೋಗ್ಬಿಡೋಣ. ಕಾಲೇಜಲ್ಲಿ ಒಂದೊಂದು ವರ್ಷ ಪಾಸ್ ಮಾಡ್ಕೊಂಡು ಏನು ಸಂಪಾದಿಸ್ತಾರೆ? ನಾವು ಒಂದೊಂದು ಕ್ಲಾಸ್ಲಿ 5 ವರ್ಷ ಇದ್ದೆ, ಪಾಸ್ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ತಗೊಂಡು ಏನು ಸಂಪಾದಿಸ್ತಾರೆ? ಏನೂ ಇಲ್ಲ. ನಮ್ ಸೂಪರ್ ಸೀನಿಯರ್ ಒಂಥರ ಪಂಪ್ ಸೆಟ್ ಇದ್ದ ಹಾಗೆ, ಟಾಸ್ಕ್ ಕೊಡ್ತಿದ್ದ ಹಾಗೆ ಪಂಪ್ ಹೊಡೆದಂಗಾಗತ್ತೆ. ಏನ್ ಜೋಶ್ ನೋಡಿ. ಕೃಷ್ಣಾನಂದ ಅವ್ರ ರೀತಿ ಸಂದರ್ಭ ಹೇಳ್ಕೊಂಡು ಒಳ್ಳೆ ಗೌಜಿ ಮಾಡ್ಬಿಟ್ರು. ಅಯ್ಯೋ ಕೃಷ್ಣಾನಂದ ಐ ಲವ್ ಯು ಲೈಲಾ. ಲೈಲಾ
ಮಜ್ನು ರೋಮಿಯೋ ಜೂಲಿಯಟ್ ಗಳಿಗೆ ಆಲ್ಟರ್ನೇಟಿವ್ ಅಂದ್ರೆ ಕೃಷ್ಣಾನಂದ್ ಮತ್ತು ಭೋಜಮ್ಮ. ರೋಸ್ ಇಲ್ದೆ ಡೌ ಹೊಡಿತಾರೆ, ಸಾಂಗ್ ಇಲ್ದೆ ಡುಯೆಟ್ ಹಾಡ್ತಾರೆ. ಕಣ್ ಮುಚ್ಚಿ ತೆಗೋಕ್ ಮುಂಚೆ ಲೈಕ್ ಬಿಫೋರ್ ದಟ್ ವೆರಿ ಕ್ವಿಕ್ಲಿ ಮರಿಸ್ವಾಮಿಗಳು ಬಂದು ನಮ್ಗೆ ಬಟ್ಟೆ ಕೊಟ್ಟಿದ್ರು. ಈ ಕೂಡಲೇ ಮರಿಸ್ವಾಮಿಗಳು ತಂದಿರುವ ಬಿಳಿ ವಸ್ತ್ರವನ್ನು ಧರಿಸಿ ಅವರನ್ನು ಹಿಂಬಾಲಿಸಿ. ಲೈಫ್ ಸೂಪರ್ ಗುರು. ದಿನ ಕಲರ್ಫುಲ್ ಆಗಿ ಜಿಂಗ್ ಚಾಕಾಗ್ ಬಟ್ಟೆ ಹಾಕ್ತಿದ್ದ ನಮ್ಮ ಜೂನಿಯರ್ಗಳು ಇವತ್ತು ಬಿಳಿ ಬಟ್ಟೆ ಹಾಕೊಂಡು ಸಾತ್ವಿಕ ಬದುಕಿಗೆ ಎಂಟ್ರಿ ಕೊಡ್ತಿದ್ದಾರೆ. ಜಯ ಗುರುದೇವ್. ಆಶ್ರಮ ಎಲ್ಲ ನೋಡಿದ್ರಾ? ಸ್ವಲ್ಪ ನೋಡಿದ್ರಿ. ಈಗ ಏನ್ ಕಲಿಯೋಣ ಅಂತ ಬಂದಿದ್ರಿ? ಯೋಗಾಸನ ಅಂದ್ರೆ ಶರೀರ ಮತ್ತು ಮನಸ್ಸು ಮತ್ತೆ ಬುದ್ಧಿ ದೃಢವಾಗುವುದಕ್ಕೆ ಮಾಡುವ ಒಂದು ಆಯಾಮ ಅದು. ಈಗ ಮೊಟ್ಟ ಮೊದಲನೆಯದಾಗಿ ನಾವು ಸೂರ್ಯ ನಮಸ್ಕಾರ ಕಲಿತೀವಿ. ಯೋಗ ಅನ್ನೋ ಸ್ಪೆಲ್ಲಿಂಗ್ 4 ವರ್ಡ್ ಬಿಟ್ರೆ ನಂಗೆ ಅದ್ರ ಬಗ್ಗೆ ಇನ್ನೇನು ಗೊತ್ತಿರ್ಲಿಲ್ಲ. ಮೊದ್ಲೇ ಕುಂಟ, ಈಗ ಇದೊಂದು ಬೇರೆ ನಾ ಟಾಸ್ಕು ಅಂತ ಅಲ್ಲೊಂದು ಚೂರು ಮತ್ತೆ ಶುರು ಆಯ್ತು. ಓಂ ಮಿತ್ರಾಯ ನಮಃ. Breathe in fully and bend back. ಸ್ಟಾರ್ಟಿಂಗ್ ಸೂರ್ಯ ನಮಸ್ಕಾರ ಮಾಡಿದ್ವಿ. ಬಾಡಿ ಎಲ್ಲ ಅಷ್ಟು ಸ್ಟ್ರೆಚಿಂಗ್ ಎಲ್ಲ ಮಾಡಬೇಕಾಗಿತ್ತು. ಸೊ ಇಟ್ ವಾಸ್ ರಿಯಲಿ ನೈಸ್. ಅದನ್ನ ಕೇಳಿಸ್ಕೊಳ್ಳೋದಂತೂ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಸಿಕ್ಕಾಪಟ್ಟೆ ನಿದ್ದೆ ಬೇರೆ ಬರ್ತಾ ಇತ್ತು. ಪಕ್ಕದಲ್ಲಿ ಕೂಳೆ ಮಾಡೋದಂದ್ರೆ ಯಾರು ಕೂತಿರ್ಲಿಲ್ಲ, ಎಲ್ಲರೂ ಅಷ್ಟು ದೂರ ಕೂತಿದ್ದಾರೆ. ಜಿಮ್ ಮಾಡಿ ಮಾಡಿ ಬಾಡಿ ಯಾವ ತರ ಸ್ಟಿಫ್ ಆಗಿದೆ ಅಂದ್ರೆ ಕೈ ಕಾಲು ಅಲ್ಲಾಡ್ಸಕ್ಕಾಗಲ್ಲ. ಇವ್ರು ನೋಡಿದ್ರೆ ಕೈ ಕಾಲು ಮುರಿಯೋ ಕೆಲಸ ಮಾಡಿಸ್ತಿದ್ರು ಅಲ್ಲಿ ಯೋಗ ಅಂತ. ಇವಾಗ ಧನುರಾಸನ ಸಾಧನೆ ಮಾಡೋಣ. ಯು ಕ್ಯಾನ್ ಪುಲ್ ಇಟ್ ಆಸ್ ಮಚ್ ಯು ಕ್ಯಾನ್. ಎಷ್ಟು ಪುಲ್ ಮಾಡೋಕ್ಕಾಗುತ್ತೆ ಅಷ್ಟು ಪುಲ್ ಮಾಡಿ. ಯೋಗ ಕಮ್ಮಿ, ಜಿಮ್ನಾಸ್ಟಿಕ್ ಜಾಸ್ತಿ ಅನ್ನಿಸ್ತಿತ್ತು. ಎಲ್ಲಿ ಮೈ ಕೈ ಮುರ್ಕೋತೀವಿ ಅಂತ ಅದು ಬೇರೆ ಭಯ. ಖುಷಿ ಆಯ್ತು, ಒಂಥರ ರಿಲೀಫ್ ಅನ್ನಿಸ್ತು ಬಾಡಿಗೆ. ಆಮೇಲೆ ಈ ಮರಿ ಸ್ವಾಮೀಜಿಗಳ ಕೈಯಲ್ಲಿ ಒಂದೊಂದು ಗ್ಲಾಸ್ ಇತ್ತು. ಆಮೇಲೆ ನೋಡ್ರೆ ಕಪ್ಪಗಾಗಿತ್ತು. ಹೇಳಕ್ ಆಗದೆ ಇರೋ ಅಂತ ಒಂದು ಟೇಸ್ಟ್ ಸ್ಮೆಲ್ ಅಲ್ಲೇ ಗೊತ್ತಾಗ್ಬಿಡ್ತು. ಆ ಫಸ್ಟ್ ಸ್ಟೆಪ್ ಹಾಕ್ದಾಗನೇ ಟಿಪ್ ಆಫ್ ದ ಟಂಗ್ ಟಚ್ ಆಯ್ತಲ್ಲ, ಫೇಸ್ ಒಂಥರ ಟ್ವಿಸ್ಟ್ ಆದಂಗೆ ಆಗೋಗ್ತು. ಗಂಟ್ಲಲ್ಲೆಲ್ಲ ಉರಿ ಉರಿ ಶುರು ಆಗೋಯ್ತು. ಉಪ್ಪು ಖಾರ ಹುಳಿ ಕೈ ಎಲ್ಲಾನು ಒಟ್ಟಿಗೆ ಹಾಕ್ಬಿಟ್ಟು ನಾಲ್ಗೆ ಕೊಟ್ರೆ ನಾಲ್ಗೆ ಸತ್ತೋಗಲ್ವಾ? ಸೊ ನಮ್ ಪರಿಸ್ಥಿತಿ ಹಂಗೆ ಇತ್ತು. ನಾಲ್ಗೆ ಒಂಥರ ಸತ್ತೋಗಿತ್ತು. ಮೂಗಲ್ಲಿ ಕಣ್ಣಲ್ಲಿ ಎಲ್ಲಲ್ಲೂ ನೀರು ಬರ್ತಿದೆ. ತುಂಬಾ ಸೆಕೆ ಆಗ್ತಿದೆ ಕುಡಿದ್ಬಿಟ್ಟು. ಪಟಾಕಿ ತರ ಇಟ್ ವಾಸ್ ಬರ್ನಿಂಗ್. ಯು ನೋ ದ ಸ್ಮೆಲ್, ಐ ಕುಡಂಟ್ ಸ್ಟ್ಯಾಂಡ್ ಇಟ್. ಇಟ್ ವಾಸ್ ಟಚಿಂಗ್ ಮೈ ಬ್ರೈನ್ ಅಂಡ್ ತುಂಬಾ ಚೆನ್ನಾಗೇ ಇರ್ಲಿಲ್ಲ. ಈ ಕಡೆ ಇವರೇನು ಕಷಾಯ ಕುಡಿದು ಮುಖ ಸಿಂಡಿಸ್ಕೊಂಡ್ರು, ಆದ್ರೆ ಆ ಕಡೆ ಸೀನಿಯರ್ಸ್ ಹಲೋ ಸೀನಿಯರ್ಸ್. ಬಾಬಾ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀರಾ ಗೊತ್ತಾ? ರೆಟ್ರೋ ಲುಕ್ ಅಲ್ಲಿ ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ವೆಲ್ಕಮ್ ಟು ರೇನ್ ಲೈಫ್ ಸೂಪರ್ ಗುರು. ಇದು ಜನರೇಷನ್ ಗಳ ವಾರು. ನನ್ಗೆ ನಿಮ್ಮನ್ನ ಸೀನಿಯರ್ಸ್ ಅಂತ ಕರೆಯಕ್ ತುಂಬಾನೇ ಬೇಜಾರಾಗ್ತಾ ಇದೆ ಈಗ. ಯಾಕಂದ್ರೆ ಎಲ್ಲ ಈ ಹಳೇ ಕಾಸ್ಟ್ಯೂಮ್ಗಳು ಹಾಕೊಂಡು ಜೂನಿಯರ್ಸ್ ತರ ಕಾಣಿಸ್ತಾ ಇದೀರಾ. ನನ್ಗೆ ನಿಮ್ಗೆಲ್ಲ ಹೆಂಗ ಅನಿಸ್ತಾ ಇದೆ ಈ ಒಂದು ಕಾಸ್ಟ್ಯೂಮ್ ಅಲ್ಲಿ? ಥ್ಯಾಂಕ್ ಯು ಸರ್, ಐ ಲವ್ ಯು. ಅಂಡ್ ನನಗ್ ಗೊತ್ತಿರೋಂಗೆ ನೀವು ಇಷ್ಟು ವರ್ಷ ನಿಮ್ಮ ಫ್ಯಾಮಿಲಿ, ನಿಮ್ಮ ಒಂದು ಮನೆ, ದೇವ್ರು, ಈ ತರ ಭಕ್ತಿಯಿಂದಾನೇ ಇಷ್ಟು ವರ್ಷ ಕಳ್ದಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ. ಬಟ್ ಇವಾಗ ಅದಕ್ಕೆಲ್ಲ ಬ್ರೇಕ್ ಹಾಕಿ ಫುಲ್ ಸ್ಟಾಪ್ ಇಟ್ಟು ಕಾಲೇಜ್ ಒಳಗೆ ಹೋಗಿ ನಿಮ್ಗೆ ಎಷ್ಟು ಮಸ್ತಿ ಮಾಡಕ್ಕಾಗುತ್ತೋ ಅಷ್ಟು ಮಾಡಿ ಕ್ಲಾಸ್ ಅಲ್ಲಿ ಕುತ್ಕೋಬಹುದು. ನೀವು ಟೀಚರ್ಗಳನ್ನ ರೇಗಿಸ್ಬೋದು, ನಿಮ್ ಪಕ್ಕದಲ್ಲಿರೋ ಸ್ಟೂಡೆಂಟ್ಸ್ ನ ಚುಡಾಯಿಸ್ಬೋದು. ನಿಮ್ಗೆ ಅಲ್ಲಿ ಬೇಜಾರಾದ್ರೆ ನೀವು ಬಂಕ್ ಹಾಕ್ಬಿಟ್ಟು ಆಚೆ ಹೋಗ್ಬೋದು, ಥಿಯೇಟರ್ಗೆ ಹೋಗ್ಬೋದು, ಪಾರ್ಕ್ ಅಲ್ಲಿ ಕುತ್ಕೋಬಹುದು. ನಿಮ್ಗೆ ಏನೇನ್ ತರಲೆ ಮಾಡ್ಬೇಕು ಅನ್ಸುತ್ತೋ ಅದೆಲ್ಲ ಮಾಡ್ಬೋದು ನೀವು. ಇವತ್ತೊಂದು ದಿನ ನೀವೆಲ್ಲರೂ ಕಾಲೇಜ್ ಸ್ಟೂಡೆಂಟ್ಸ್ ಎಷ್ಟು ಮಜಾ ಮಾಡಕ್ಕಾಗುತ್ತೋ ಅಷ್ಟು ಮಜಾ ಮಾಡ್ಬೋದು. ಮಾಡ್ತೀವಿ, ಮಾಡೇ ಮಾಡ್ತೀವಿ. ನೀವೇ ಹೇಳಿರೋದು ಇನ್ನೇನು? ನನ್ಗಂತಂಗ್ ಚಕ್ರವರ್ತಿ ಸರ್ ಒಬ್ರೇ ಇಲ್ಲಿ ಫುಲ್ ಎಕ್ಸೈಟ್ ಆಗಿರೋದು ಅಂತ. ಎಲ್ಲ ಮುದುಕರಾಗೋದ್ರು, ಯುವಕರು ಯಾರು ಇಲ್ಲ. ಈಗ ನಾನು ಇಲ್ಲಿಂದ ಹೊರಡ್ತೀನಿ. ಈಗ ನಿಮ್ಗೆ ನಿಮ್ಮ ಟಾಸ್ಕ್ ಶುರು ಆಗ್ತಾ ಇದೆ. ನಾನು ಗುರುಪ್ರಸಾದ್ ಅವರು ಸಂಜೆ ನಿಮ್ಗೆ ಡಿಸ್ಕಷನ್ ಏರಿಯಾದಲ್ಲಿ ಸಿಗ್ತೀವಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.
ಒಳಗಡೆ ಫಸ್ಟ್ ಟೈಮ್ ಹೋದಾಗ ಕಾಲೇಜ್ಗೆ, ಅಯ್ಯೋ ನನ್ನ ಲೈಫ್ನಲ್ಲಿ ಕಾಲೇಜ್ಗೆ ಹೋಗಿರ್ಲಿಲ್ಲ, ಈಗಲಾದ್ರೂ ಕಾಲೇಜ್ ಹೋಗ್ತಾ ಇದ್ದೀನಲ್ಲ ಅಂತ ತುಂಬಾ ಮನಸ್ಸಿಗೆ ಹಿಡಿಸ್ತು. ದನದೊಡ್ಡಿಗೆ ದನಗಳೇ ಕಾಲಿಟ್ರೆ ದೊಡ್ಡಿಲಾಗೋ ದೊಂಬರಾಟನೇ ಬೇರೆ. ಹಾಗೆ ಕಾಲೇಜಿಗೆ ಪಾದಾರ್ಪಣೆ ಮಾಡಿ ಕ್ಲಾಸ್ಗೆ ನುಗ್ಗಿರೋ ಸೀನಿಯರ್ಸ್ ಯಾರು ಗುಮ್ತಾರೋ ಗೊತ್ತಿಲ್ಲ. ಹುಡುಗಿರೆಲ್ಲ ಕುಂತಿದ್ರು ಕಾಲೇಜಲ್ಲಿ, ಅವ್ರ ಸಮಾನೆ ನಾನು ಕುಂತ್ಕೊಂಡೆ. ನಾನು ಅವ್ರ ತರ ಒಂದು ಹುಡುಗಿಯಾಗಿ ನನಗೆ ತುಂಬಾನೇ ಖುಷಿ ಆಯ್ತು. ನಮ್ಮ ಉಂಡೆ ಕಾಲೇಜು ಬಹಳ ಮಜಾ ಬಂತು, ಯಾಕೆಂದ್ರೆ ನಮ್ಮ ಹಳೆಯ ಜ್ಞಾಪಕಗಳು ಬಂತು. ನಾನು ಕಾಲೇಜ್ ಬಿಟ್ಟು ಎಷ್ಟೋ ವರ್ಷಗಳಾಗೋಗಿತ್ತು, ಇವಾಗ ತಿರ್ಗಾ ಹೋಗಿದ್ದಕ್ಕೆ ಬಹಳ ಸಂತೋಷ ಸಿಕ್ತು. ಅಯ್ಯೋ ಈ ಟೀಚರ್ದು ಲೆಕ್ಚರ್ ಕೇಳಿ ಕೇಳಿ ಭಾರಿ ಬೇಜಾರಾಗ್ಬಿಡ್ತು. ಇವಾಗ ನಾನಾದ್ರೂ ನಿಮ್ಗೊಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತಿದ್ದೀನಿ. ಹಲ್ಲೇ ಇಲ್ಲ ಅವನಿಗೆ, ಆದ್ರೆ ಕಲ್ಲಾಗಿ ನಿಂತಿದೆ. ತಲೆಮಾಂಸದಲ್ಲೂ ತಾಜಾತನ ಇದೆ ಅನ್ನೋದಕ್ಕೆ ಸೀನಿಯರ್ ಕೃಷ್ಣಾನಂದ್ರವರೇ ಸಾಕ್ಷಿ. ಕೋಟ್ಯಾಂತರ ರೂಪಾಯಿ ಬಡ್ಜೆಟ್ ಮಾಡ್ಬಿಟ್ಟು ರಾಕೆಟ್ ಬಿಡ್ತಾರೆ, ನಾನು ಏನಿಲ್ಲ ಬರೀ ಒಂದು ಪೇಪರ್ ಅಲ್ಲಿ ರಾಕೆಟ್ ಬಿಡ್ತಾ ಇರ್ತೀನಿ. ಈ ವಯಸ್ಸಲ್ಲೂ ಮೋನಿಕಾ ಡಾರ್ಲಿಂಗ್ ಅವರ ಝಲಕ್ ನೋಡಿದವ್ರಿಗೆ ಹೊಳಕ. ಏನ್ ಮೇಡಮ್ ಏನ್ ಮಾಡ್ತಾ ಇದ್ದೀರಾ? ಎಲ್ರಿಗೂ ನಿಮ್ಮ ಲೆಕ್ಚರ್ ಕೇಳಿ ಬೋರ್ ಆಯ್ತು. ಹೌದಾ? ಅದಕ್ಕೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೇಳೋಣ ಅಂತ. ನಮ್ಮ ಕಾಲೇಜ್ ಹುಡುಗರಂತೂ ಅನಿಸ್ತಾ ಇಲ್ಲ, ಇವರು ಪರಿಚಯ ಮಾಡ್ಕೊಳ್ಳೋಣ. ಸರ್, ಮೇಡಮ್ ತಮ್ಮದು? ನಂದು ಕ್ಷಮ್ ಅಂತ ಹೆಸರು. ಕ್ಷಮ್ ಅಂದ್ರೆ ಏನು? ಅಂದ್ರೆ ಕ್ಷಮ ಅಂತ ಸರ್, ಅದು ಬಹಳ ಉದ್ದ ಆಗ್ತದೆ, ಕ್ಷಮ್ ಶಾರ್ಟ್ ಮಾಡ್ಕೊಂಡಿನ್ರಿ. ಓ ವೆರಿ ನೈಸ್ ವೆರಿ ನೈಸ್. ಊರು? ಯುಗಾಂಡ. ಐ ಆಮ್ ಇಂದು, ಐ ಆಮ್ ಫ್ರಮ್ ಇಂಡಿಯಾ. ನನ್ನ ಹೆಸರು ಭೋಜ್. ನಾನು ಕೊಡಗಿನಲ್ಲಿರೋದು. ಸರ್ ನಿಮ್ಮದೊಂದು ಫೇಸ್ಬುಕ್ ಐಡಿ ಕೊಡಿ ಸರ್. ಕೊಡ್ತೇನೆ ಕೂತ್ಕೊಳ್ಳಿ ಸರ್. ನನ್ನ ಹೆಸರು ಚಕ್ರಿ ಅಂತ. ನನ್ನ ಹೆಸರು ಚಕ್ರ ಇದೆ, ಅದಕ್ಕೋಸ್ಕರ ನಾನು ಯಾವಾಗಲೂ ಸುತ್ತಾ ಇದ್ದೇನೆ ಮೋಟರ್. ಬೇಕಾದ ಜನ ಗರ್ಲ್ಸ್ ನಿಂತಿದ್ದಾರೆ. ಎಲ್ಲರೂ ನೀವು ಒಬ್ಬರೇ ಅಲ್ಲ, ಕ್ಯೂ ಇದೆ. ನಮ್ಮ ಹೆಸರು ದೇವಮ್ಮನ ಕೈ ಸಣ್ಣಾಗಿ ದೇವ್ ಅಂತ ಕಟ್ಕೊಂಡಿದ್ದೀವಿ. ಯಾವ ಊರು? ನಮ್ದು ಕೋಟೆ ಸರ್. ಇಲ್ಲಿಗೆ ಬಂದಿರೋದು? ಹುಡುಗರು ಯಾರು ಇದ್ರೆ ಲವ್ ಮಾಡೋಣ ಅಂತ ಬಂದಿದ್ದೀನಿ. ರಾಮಪ್ಪ. ಆರಂಕುಶ ಬಿಟ್ಟೋಳಂ ನೆನೆಯುವುದೆನ್ನ ವನವಾಸಿ ದೇಶ. ನಮ್ಮ ವನವಾಸಿ ಸರ್. ನನ್ನ ಹೆಸರು ಕಿಚ್ಚ ಸರ್, ಕಿಚ್ಚ. ಶಾಲೆಯ ವಾತಾವರಣದಲ್ಲಿ ಸ್ವಲ್ಪ ಲವ್ ಅಫೆಕ್ಷನ್ ಬಂದಿದೆ, ಲವ್ ಮಾಡಬೇಕು ಅಂತ ಬಂದಿದ್ದೀನಿ ಸರ್. ನೋಡೋಣ ಸರ್. ನನ್ನ ಕ್ಲಾಸ್ ಬೋರ್ ಅಂತಂದ್ರಲ್ಲ ಸರ್, ನಾನೊಂದು ಗಾದೆ ಮಾತು ಕೇಳ್ತೀನಿ, ಉತ್ತರ ಪೂರ್ತಿ ಆನ್ಸರ್ ಮಾಡ್ಬಿಡಿ ಸರ್. ಕೈ ಕೆಸರಾದರೆ ಬಾಯ್ ಮೊಸರು ಅಲ್ಲ ಸರ್, ಕೈ ತೊಳ್ಕೊಳ್ಬೇಕು ಸರ್. ಮ್ಯಾನೇಜ್ಮೆಂಟ್ ಇಸ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಫ್ರಮ್ ದಮ್. ನಿದ್ರೆ ಬರ್ತಾ ಇದ್ದೀರಾ, ನೀವು ಏನ್ ಪಾಠ ಮಾಡ್ತಾ ಇದ್ದೀರಿ ಸರ್? ನಿದ್ರೆನೇ ಬರ್ತಾ ಇದೆಯಲ್ಲ ನಮ್ಮೊಳಗೆ. ನಮ್ದು ಇನ್ನೊಂದು ಕ್ವಶನ್, ಲಾಸ್ಟ್ ಕ್ವಶನ್. ಹೇಳಮ್ಮ. ಸ್ಕೂಟರ್ ಹೆಂಗ ಅವಾಜ್ ಮಾಡ್ತದ್ರಿ? ಯಾಕೆ ಅವಾಜ್ ಮಾಡ್ತೈತೆ ಉತ್ತರ ಐತ್ರಿ ಮೇಡಮ್. ಹೆಂಗ್ ಅವಾಜ್ ಮಾಡ್ತೈತೆ ಉತ್ತರ ಐತಂದ್ರೆ ಹೆಂಗ ಅವಾಜ್ ಮಾಡ್ತಾ ಹೇಳ್ತೀನಿ ಅಂತ ಬರ್ದು ತೋರಿಸ್ತೀರಿ? ನೀವು ಮಾಡ್ರಿ, ನಾವು ಆಮೇಲೆ ಚೆನ್ನಾಗಿ ಪಾಠ ಮಾಡ್ರಿ ಸರ್. ಓಕೆ. ಬೋರ್ ಆಗ್ತದೆ, ಕ್ಯಾಂಟೀನ್ ಹೋಗಿ ಬರ್ತೀವಿ ಸರ್. ಹೋಗಿ ಬನ್ನಿ ಸರ್. ಕ್ಲಾಸ್ ಅಲ್ಲಿ ಕ್ವಾಟ್ಲೆ ಇಟ್ಟಾಯ್ತು, ಇನ್ ಏನ್ ಕಾದಿದ್ಯೋ ಶಿವ ಶಿವ. ಹಾಯ್ ಹಾಯ್ ಹಾಯ್, ಕಮ್ 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 ಕಮ್.
ನೀವೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿನ್ನೆ ನಾವೊಂದು ಚಾಲೆಂಜ್ ಅನ್ನ ಕೊಟ್ಟಿದ್ದು ನಿಮಗೆ. ಏನಂದ್ರೆ ಗುರುಕುಲಕ್ಕೆ ಹೋಗ್ತೀರಾ, ಸಂಸ್ಕೃತ ಪಾಠಶಾಲೆಗೆ ಹೋಗ್ತೀರಾ ಅಂತ ಹೇಳಿದ್ವಿ. ಈ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ತಪೋಕ್ಷೇತ್ರ ಇಲ್ಲಿ ಬಂದ ನಂತರದ ನಿಮ್ಮ ಅನುಭವ ಏನು? ತುಂಬಾ ಚೆನ್ನಾಗಿತ್ತು. ನಮ್ಗೆ ಯೋಗ ಹೇಳ್ಕೊಟ್ರು. ಯೋಗ ಹೇಳ್ಕೊಟ್ಟಾದ್ಮೇಲೆ ಒಂದು ಕಷಾಯ ಕೊಟ್ರು. ರಚನಾ, ಕಷಾಯ ಹೇಗಿತ್ತು? ಚೆನ್ನಾಗೇ ಇರ್ಲಿಲ್ಲ ಸರ್. ಇವನ್ ಸ್ಟಾವಿಂಗ್ 5 ದಿನಕ್ಕೆ ಸ್ಟಾವಿಂಗ್ ಆದ್ರೂ ನಾನು ಅದನ್ನ ತಿರ್ಗಾ ನಾನು ಕುಡಿಯಲ್ಲ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಅಷ್ಟೊಂದು ಕಷ್ಟ ಏನ್ರಿ? ಕೊಟ್ಟಪ್ಪ ಕಷಾಯ, ನನಗೂ ಒಂದು ಬಾಗ್ ನಾ ಕೂಡ ನೋಡೇ ಬಿಡ್ತೀನಿ ಅದೇನಾಗುತ್ತೆ. ಇದು ಕಾರ್ಕೋಟಕ ಕಹಿ ಅಂತಾರಲ್ಲ. ಹಾಫ್ ಐ ಕ್ಲಿಯರ್. ಇದು ಕುಡಿಬೇಕಾ? ಕೂದಲೆಲ್ಲ ನಿಂತ್ಕೊಂಡ್ಬಿಡುದು. ಇದನ್ನ ಮಾಡಿದ್ನಲ್ಲ, ಪ್ರಿಪೇರ್ ಮಾಡಿದ್ನಲ್ಲ, ಅವ್ನ ಹೆಂಡತಿ ಮಕ್ಳು ಚೆನ್ನಾಗಿರಲ್ಲಪ್ಪ. ಭಾರಿ ಕಷ್ಟಪಡ್ತಾ ಇದ್ದೀರಿ. ನನಗಂತೂ ತುಂಬಾ ಖುಷಿ ಇದೆ. ಯಾಕೆಂದ್ರೆ ಕಷ್ಟಗಳು ಎಷ್ಟು ಪಡ್ತೀರಿ ಅನ್ನೋದೇ ಆ ಟಾಸ್ಕ್ ಇದು. ಇದುವರೆಗೂ ನೀವೇನು ಅನುಭವಿಸಿದಿರಲ್ಲ ಯಾತನೆ, ಅದು ಕೇವಲ 20% ಮಾತ್ರ. ಇನ್ನು 80% ಡೌನ್ಲೋಡ್ ಆಗ್ತಾ ಇದೆ. ನಮ್ಮ ಗುರುಗಳು ದಯಾಕರ್ ಆಚಾರ್ಯ ಅವ್ರನ್ನ ಕರೆಯೋಣ. ಬನ್ನಿ ಸರ್, ಪ್ಲೀಸ್ ಕಮ್. ಗುರುಗಳೇ, ಇವತ್ತು ನಮ್ಮ ಅಷ್ಟು ಮಕ್ಕಳನ್ನ ನಿಮ್ಮ ಕೈಗೆ ಒಪ್ಪಿಸಿದೀವಿ. ಅವ್ರನ್ನ ಟ್ರೈನ್ ಮಾಡೋ ಜವಾಬ್ದಾರಿ ನಿಮ್ದು. ಏನ್ ಕಾಟ ಕೊಡ್ತಿರೋ ಕೊಡಿ. ಸೊ ಇಲ್ಲಿಗೆ ನನ್ನ ಕೆಲಸ ಮುಗೀತು. ನಾನು ಮತ್ತೆ ನಿಮ್ಮನ್ನ ಯೋಗಿ ಗುರುಕುಲದಲ್ಲಿ ಸಿಗ್ತೀನಲ್ಲಿ ನೈಟ್ ಸೆಷನ್ ಅಲ್ಲಿ. ನಾನು ಹೋಗಿಂತ ಮುಂಚೆ ಇನ್ನೊಂದು ಐಟಮ್ ಬರ್ಬೇಕಿದೆ. ತರ್ರಪ್ಪ. ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್. ಈಗ ನಮ್ಮದು ಅಧ್ಯಯನ ಸಮಯವಾಗಿದೆ. ಮೊದಲು ಸಂಧ್ಯಾ ವಂದನೆ, ವೇದಾಧ್ಯಯನ ಮಾಡೋಣ. ಅದಕ್ಕೆ ನೀವೆಲ್ಲ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಬನ್ನಿ. ಮಡಿ ಆಗ್ಬೇಕು ಅಂತ ಹೇಳಿದ್ರು. ನಾವು ಸ್ನಾನ ಮಾಡ್ಕೊಂಡು ತಣ್ಣೀರಲ್ಲಿ ಕಚ್ಚೆ ಪಂಚೆನ ಹಾಕೊಂಡು ಆ ಸರಗಳೆಲ್ಲ ಹಾಕೊಂಡು ನಾವು ಹೋದ್ವಿ ಪೂಜೆ ಮಾಡಕ್ಕೆ. ಅನ್ನಪೂರ್ಣೇಶ್ವರಿ ದೇವಸ್ಥಾನದೊಳಗಡೆ ಎಂಟ್ರಾದ್ವಪ್ಪ. ನಮ್ಮ ಗುರುಗಳಲ್ಲೇ ಕೂತ್ಕೊಂಡಿದ್ವು. ನಾವು ಕೂಡ ಓದು ಸಂಧ್ಯಾ ವಂದನೆ ಸ್ಟಾರ್ಟ್ ಆಯ್ತು. ಈಗ ಆಚಮನೆ ಅಂತ ಮಾಡ್ತೀವಿ ನಾವು. ನೀವೆಲ್ಲರೂ ನಿಮ್ಮ ಇದು ಉದ್ದರಣಿ, ಪಂಚಪಾತ್ರೆ ಮತ್ತೆ ತಟ್ಟೆ, ಅನುಕೂಲ ತಟ್ಟೆಯನ್ನು ಹೀಗೆ ಇಟ್ಕೊಳ್ಳಿ. ಎಡಗೈ ಕಡೆ ಓಕೆ ಪಂಚಪಾತ್ರೆ ಇರುತ್ತೆ. ಪ್ಲೇಸ್ಮೆಂಟ್ ನಂಗೆ ಗೊತ್ತಿರಲಿಲ್ಲ. ಪಕ್ಕದಲ್ಲಿ ಸಂಗೀತ ಇದ್ಲು. ಅವಾಗ ಹಿಂಗೆ ಕಾರ್ನರಲ್ಲಿ ಎಕ್ಸಾಮಲ್ಲಿ ಹೆಂಗೆ ಕಾಪಿ ಹೊಡಿತಾರೋ ಹಂಗೆ ನೋಡ್ಕೊಂಡು ಅವಳು ಏನು ಮಾಡ್ತಿದ್ಲು ಅದನ್ನೇ ನಾನು ಮಾಡ್ತಿದ್ದೆ. ಒಂದು ಸ್ಪೂನು ನೀರು ತೆಗೆದುಕೊಳ್ಳಿ ಬಲಗೈಯಲ್ಲಿ. ಓಕೆ. ಓಂ ಕೇಶವಾಯ ಸ್ವಾಹ. ತಿರ್ಗಾ ಹೇಳಿ. ಓಂ ಕೇಶವಾಯ ಸ್ವಾಹ. ಕೇಶವಾಯ ನಮ, ಓಂ ಗೋವಿಂದಾಯ ನಮ ಅಂತ ಇದ್ದಾಗ ನಾವೆಲ್ಲ ಓಂ ಕೇಸರಿ ಬೇತಾಯ ನಮ, ಈ ಟೈಮ್ ಜಲ್ದಿ ಮುಗಿಲಿ ನಮ ಅಂತ ಹಂಗೆಲ್ಲ ಹೇಳ್ತಾ ಇದ್ವಿ. ನಾನು ತುಂಬಾ ಫಾಸ್ಟ್ ಆಗಿ ಕುಡಿತಾ ಇದ್ದೆ. ಅವ್ರ ಮಂತ್ರ ಹೇಳ್ತಿದ್ರು, ನಾನು ಅರ್ಧ ಮಂತ್ರ ಹೇಳ್ಬಿಟ್ಟು ಕುಡಿತಾ ಇದ್ದೆ ಬೇಗ. ಇವಾಗ ನಿಮ್ಮ ಸಂಧ್ಯಾ ವಂದನೆ ಆಗಿದ ಮೇಲೆ ನೀವೆಲ್ಲರೂ ತಿಂಡಿ ಮಾಡ್ಕೊಂತೀರಿ. ಅಂದ್ರೆ ಏನು? ಮಹಾಪ್ರಸಾದ. ಇಷ್ಟೊತ್ತವರೆಗೂ ಅಷ್ಟೆಲ್ಲ ಕಷ್ಟಪಟ್ಟಿದ್ದು ಯಾಕೆ ಅಂದ್ರೆ ಲಘು ಉಪಹಾರ ಅಂತ ಹೇಳಿದ್ದು. ನಮ್ ಟಾಸ್ಕ್ ಈಗ ಬಂತು ಅನ್ನೋದಕ್ಕೆ ರೆಡಿ ಆಗಿದ್ದೆ. ಅಲ್ಲಿಂದ ಎಕ್ಸಿಟ್ ಆದ್ರೆ ಕಿಚನ್ನು. ಅಲ್ಲಿ ಹೋದ್ರೆ ಎಲ್ಲಾರ್ಗೂ ಚಾಪೆ ಹಾಕಿ ಚೆನ್ನಾಗಿ ಬಾಳೆ ಎಲೆ ಮೇಲೆ ಒಂದ್ ಬಾಳೆ ಎಲೆ ಮುಚ್ಚಿಟ್ಟಿದ್ರು. ನಾವು ಪಟ್ಟಿರೋ ಕಷ್ಟಕ್ಕೆ ಎಲ್ಲಾನು ಜೋಡಿಸಿ ನಮಗೋಸ್ಕರ ಇಟ್ಟಿದ್ದಾರೆ ಅಂತ ನಾವು ಅನ್ಕೊಂಡಿದ್ದು. ನಿಂಗ್ ಮುಚ್ಚಿತ್ತಲ್ಲ, ಸೊ ಅಲ್ಲಿ ಕೊನೆಯಲ್ಲಿ ನನಗೆ ವೈಟ್ ಕಲರ್ ಏನೋ ಕಾಣಿಸ್ತು. ನಾನೇ ಅನ್ಕೊಂಡೆ ಪುಳಿಯೋಗರೇನೋ ಅವಲಕ್ಕಿನೋ ಇರ್ಬೋದು. ಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲವೇ. ಅವ್ರ ಸಂಪ್ರದಾಯ ಪ್ರಕಾರ ಮಂತ್ರ ಎಲ್ಲ ಹೇಳಿ ನಮ್ಗೆ ಊಟ ಸ್ಟಾರ್ಟ್ ಮಾಡ್ಬೇಕು. ಎಲ್ಲೋ ಪುಳಿಯೋಗರೆ ಪಾಯಸ ಎಲ್ಲ ಇರುತ್ತೆ ಅನ್ಕೊಂಡು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಓಪನ್ ಮಾಡಿದ್ವಿ. ಎಲೆ ಎತ್ತದಾಗ ಅಲ್ಲಿ ನೋಡಿದ ದೃಶ್ಯ ಹೆಂಗಿತ್ತು ಅಂದ್ರೆ, ಒಂಚೂರು ಹಾರ್ಟ್ ಏನಾರ ವೀಕ್ ಆಗಿದ್ರೆ ದೇವರಾಡಿಗೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತಿದೆ ಅಲ್ಲಿ. ಏನಪ್ಪ ಇದು ಪೀಸು ಅಂತ ನೋಡ್ತಾ ಇದೀವಿ. 2 ಕ್ಯಾರೆಟ್ ಪೀಸು, 2 ಟೊಮೊಟೊ, ಮೂಲಂಗಿ, ಸೌತೆಕಾಯಿ 2 ಪೀಸ್. ನನಗೆ ಫುಲ್ ಇರಿಟೇಟ್ ಆಗ್ಬಿಡ್ತು ಆಕ್ಚುಲಿ. ಒಂದೇ ಸತಿ ತಲೆಗೆ ಏರ್ಬಿಡ್ತು. ಬಟ್ ನಾನು ರಿಯಾಕ್ಟ್ ಮಾಡ್ಲಿಲ್ಲ ಅಲ್ಲಿ. ಹಸುವಿನ
ಬೆಲೆ ಏನು ಅನ್ನೋದಂತೂ ಸರ್ ಈ ಟಾಸ್ಕ್ನಲ್ಲಿ ನನಗೆ ಗೊತ್ತಾಗಿದೆ ಸರ್, ಅದಂತೂ ನಿಜ ಸರ್. ನಾವು ಕ್ಯಾಂಟೀನ್ಗೆ ಹೋಗಿ ಗೋಬಿ ಮಂಚೂರಿಯನ್ ಆರ್ಡರ್ ಮಾಡಿದ್ವಿ. ಆಮೇಲೆ ಒಂದು ಅಲ್ಲೆಲ್ಲ ಸೀನಿಯರ್ಸ್ ಕುತ್ಕೊಂಡಿದ್ರು. ಅವರು ನಮ್ಮನ್ನ ರ್ಯಾಗಿಂಗ್ ಮಾಡುವಂತ ಒಂದು ಸಂದರ್ಭ ಅಲ್ಲಿ. ಇದೇ ನಾವು ಫಸ್ಟ್ ಟೈಮ್ ರ್ಯಾಗಿಂಗ್ ನೋಡ್ತಿರೋದು. ನಾವು ಸೇಫ್ ಆಗಿರ್ಬೇಕು ಅಂದ್ರೆ ಸೀನಿಯರ್ಸ್ಗೆ ಬಗ್ಗಿ ತಗ್ಗಿ ಅವ್ರು ಹೇಳೋ ತರ ಎಲ್ಲ ಮಾಡೋದ್ಬೇಕು. ಬೈಕಲ್ಲಿ ಫುಲ್ಲು ಬೇಜ ನೋಡ್ತೆ ಅಂತ ಹೆಂಗ್ ತೋರ್ಸೋ ಒಂಚೂರು. ಇವರನ್ನು ನೋಡ್ತಿದ್ರೆ ಗಂಭೀರವಾಗಿ ಶ್ಲೋಕ ಕೇಳ್ತಿದ್ದಾರೆ ಅನ್ಕೊಂಡ್ರ? ಗಜಾನನ ಪದ್ಮಾರ್ಕಂ ಲೈಫಲ್ಲಿ ಫಸ್ಟ್ ಟೈಮ್ ಅಷ್ಟು ಕಷ್ಟವಾಗಿರೋ ಶ್ಲೋಕನ ಕೇಳಿದ್ದು, ಅದು ನನ್ನನ್ನ ಕಲಿ ಅಂತ ಹೇಳಿದ್ದು. ಏನ್ ಗುರುಗಳೇ ಅದು? ಕುತ್ಕೊಂಡು 2 ಗಂಟೆ ಭಾಷಣ ಮಾಡು ಅನ್ನೋ ರಾಜಕಾರಣಿ ಮಗ ಚೆನ್ನಾಗಿ ಮಾಡ್ತೀನಿ, ಆದ್ರೆ ಮಂತ್ರಗಿಂತ ದೇವರನ್ನೇ ಬರಲ್ಲ. ಡಾರ್ಲಿಂಗ್ ಕಮ್ಮಿ ಯಾರು ಅಂತಂದು, ಡಾರ್ಲಿಂಗ್ ಯಾರು ಅಂತಂದು ಹಿಂಗೆ ನಾ ಆಶ್ಚರ್ಯವಾಗಿ ನೋಡಿದೆ. ಮಂಚೂರಿಯನ್ ತಗೊಂಡು ಕೊಡಿ ಎಲ್ಲರಿಗೂ ತಿನ್ನಿಸು ಅಂತಂದ. ನಾನು ಯೂಶಲ್ ಸಲ ಮಾಡಿತಾರಲ್ಲ ಅಂತ ಹಿಂಗೆ ಹೊಡೆದೆ. ಸರಿ ಏನೋ ಒಂದು ಸೀನಿಯರ್ಸು ಹೊಡಿಲಿಕ್ಕೆ ಇಲಾಜೆ ಇಲ್ಲ ಅಂತ ಅಂದ್ಬಿಟ್ಟು ಸಲಾಮಿ ನೋಡಿದೆ. ಒಬ್ಬರಿಗೆ ಹೊಡೆದ್ರೆ ಸಾಕಲ್ಲ. ಅಂತೂ ಇಂತೂ ಮಾಡಿ ಅವ್ರ ಕಡೆಯಿಂದ ಪಾರಾಗಿ ಬರೋದ್ರಾಗ ಅಯ್ಯೋ ಸಾಕಾಯ್ತು. ನಾವು ರ್ಯಾಗಿಂಗ್ ಇದ್ದರೂ ಎಂಜಾಯ್ ಮಾಡಿದ್ವಿ ನಾವು. ನಶ್ಯತೆ ದುಷ್ಮಂಬೋದರ ವರಕುಂಜ ಭರ್ಗೋ ದೇವಸ್ಯ ಧೀಮಹಿ. ಸ್ಟಾರ್ಟಿಂಗ್ ಹೇಳು. ಓಂ ಬೂಮ್ ಓಂ. ಪಾಪ ಮರಿ ಸ್ವಾಮೀಜಿ ಹೇಳ್ಕೊಡೋದ್ ಕಮ್ಮಿ, ನಗಾಡ್ಕೊ ಅಲ್ಲಿ ಇಲ್ಲಿ ಉಳ್ಳಾಡೋದ್ ಜಾಸ್ತಿ ಆಗೋಗೈತೆ ಅಲ್ಲಿ. ಭರ್ಗೋ ದೇವಸ್ಯ ದೇಮನಿ. ದೇಮಣಿ ಅಲ್ಲ ಧೀಮಹಿ. ಸ್ಟಾರ್ಟಿಂಗ್ ಅಲ್ಲಿ ನನಗೆ ವರ್ಡ್ಸೇ ಬರ್ತಿರ್ಲಿಲ್ಲ. ಅಗಣಿತ ಫಣಿ ಫಣ ಮಣಿಗಣ ಕಿರಣ ರಘುನಿತ ನಿಜ ತನು ರವಿತ ತವನ ಆ ಟಂಗ್ ತರ ಆಗ್ತಾಯಿತ್ತು. ಈಗಿನ ಹುಡುಗರು ಏನ್ ಮಾಡ್ತಾರಪ್ಪ ಅಂತೇಳಿ ಭಯ ಪಟ್ಕೊಂಡೆ ನಾನು. ಸುಮ್ಮನೆ ಬರಲ್ಲ. ಹಾಗಾದ್ರೆ ನೀವೊಂದು ಕೊಡಗಿನ ಕುಡಿತ ಕುಡಿ ಅಂತ ಹೇಳಿದ್ರು. ಪರನನ್ನ ಈ ಹೆಂಗಸು ಅಂತ ಹೇಳ್ಕೊಂಡು ಹೋಗ ಅಂತ ಹೇಳ್ಕೊಂಡು ಪುಸ್ತಕ ಕೊಟ್ಟು ಕಳಿಸಿದ್ರು. ನಾನು ಪೂರ್ತಿ ಹೇಳ್ಕೊಟ್ಟಿಲ್ಲ. ಗುರುವೇ ಅಗಜಾನನ ಪದ್ಮಾರ್ಕಂ. ಓ ಗಾಡ್, ನನ್ ಒಂದ್ ವರ್ಡ್ ಹೇಳಕ್ಕೂ ನಂಗೆ ತುಂಬಾ ಕಷ್ಟ ಆಗ್ತಿತ್ತು. ಅಗಜಾನನ ನಂಗೆ ಹೇಳಕ್ ಆಗ್ತಿರ್ಲಿಲ್ಲ. ನಾನು ಅಗಜಾನನ ಹೇಳಿದ್ರೆ ಪದ್ಮಾರ್ಕಂ ಮರ್ತ್ ಬಿಡ್ತಿದ್ದೆ. ಮಣಿಕಣ ಕಿರಣೆ ಅಗಣಿತ ಫಣಿ. ಚೆನ್ನಾಗಿದೆ, ಅದ ಹೇಳಿ. ಚೆನ್ನಾಗಿದೆ. ನಾನೇನು ರ್ಯಾಪ್ ಆರ್ಟಿಸ್ಟ್ ಓಕೆ, ಬಟ್ ಈ ಶ್ಲೋಕ ಹೇಳೋದಲ್ಲ, ಅದು ಎಲ್ಲಕ್ಕಿಂತಾನೆ ಕಷ್ಟ. ವಸುದೇವ ಸುತ್ತಂ ದೇವಂ ಕಂಸಾಚಾರ. ವಸುದೇವ ಸುತ್ತಂ ದೇವಂ ವಸುದೇವ ಸುತ್ತಂ ದೇವಂ ಕಂಸ ಚಾರುಣ ಮರ್ದನಂ ಚಾರುಣ ಮರ್ದನಂ. ಹೊರಗೆ ಬಂದು ಹುಡುಗಿಯಾರು ಮೀಸಿ ಮೇಲೆ ಹೂ ಇಡೋದು, ನಮಗೆ ಲೈನ್ ಕೊಡು ಅನ್ನೋದು, ನಮ್ಗೆ ಒಟ್ಟೆ ಯಾವ್ದು ಅಂತ ತಿಳಿದಂಗೆ ಆದ್ರೆ ಲೈನ್ ಹೊಡಿಯಬೇಕಂದ್ರಿ ನಾನು ಹಿಂಗೆ ಕಣ್ಣು ಹೊಡೆದೇನ್ರಿ. ಇನ್ನೊಂದೇನು ಅಂದ್ರೆ ನಮ್ಗೆ ಪನಿಷ್ಮೆಂಟು ಸಿಕ್ತು. 5 ಸತಿ ಸಿಟಪ್ಸ್ ಮಾಡಿ ಅಂತ ಹೇಳಿದ್ರು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಹೇಳ್ಕೊಡ್ತಿದ್ದ ಮಂತ್ರ ನನ್ಗೆ ಗೊತ್ತಿರ್ಲಿಲ್ಲ. ರಾಮಸ್ಕಂದಂ ಹನುಮಂತಂ ಅದು ನಾನೆಷ್ಟೋ ಪರವಾಗಿಲ್ಲ, ಹಂಗು ಹಿಂಗು ಮಧ್ಯದಲ್ಲಿ ಸೇರ್ಸ್ಕೊಂಡು ಹೇಳ್ತಾ ಇದ್ದೆ. ಸಚಿನ್ ಅಂತೂ ಇದ್ದಿದ್ದು ಸೈಕಲ್ಲು. ಇಂದು ಏನಮ್ಮ ಏನ್ ಬಂದೆ ಯಾಕೆ ಸ್ಕೂಲ್ಗೆ ನಮ್ ಪುಸ್ತಕ ಬಾಕ್ಸ್ ಎಲ್ಲ ಕಿತ್ಕೊಂಡ್ಬಿಟ್ರು. ನಿಜತನು ರವಿತತ ವದನ. ರರುಣಿತ ನಿಜತನು ರವಿತತ ವದನ. ಅಯ್ಯೋ ಇವ್ರಿಗೆ ಹೇಳ್ಕೊಡಕ್ಕಾಗಲ್ಲ.
ಬಿಡ್ತಾರೆ ಗುರುಗಳೇ, ದಯವಿಟ್ಟು ಹೇಳ್ಕೊಡಿ. ಈ ಕಡೆ ಯಾರು ಚೆನ್ನಾಗಿ ನೋಡ್ರಾಜ ಇದ್ರಲ್ಲಿ ಕ್ಯಾಂಟೀನ್ಗೆ ಹೋದ್ರೆ ಅಲ್ಲಿ ಹುಡುಗರೆಲ್ಲ ರೇಗಿಸ್ತಾ ಇದ್ರು. ಯಾವ್ರು ನೀನು, ಯಾವಾಗ ಬಂದಿದ್ಯಾ ಅಂತ ಇದ್ರು. ಜಾಲಿ ಜಾಲಿ ಎಷ್ಟಪ್ಪ ಕಪ್ಪ ಡೆಲ್ಲಿ ನೋ ಪಪ್ಪ ಓಪನ್ ಅಮ್ಮ. ಓಂ ಭೂರ್ಭುವ ಸಹ ಸ್ವಹ ಸ್ವಾಹ. ಇವಾಗ ಫಸ್ಟ್ ಟೈಮ್ ಕಲ್ತಿದ್ಕೆ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅದನ್ನ ಕ್ಲಿಯರ್ ಮಾಡಿದ್ರು. ಎಷ್ಟೋ ಟ್ರೈ ಮಾಡಿ ಕಲ್ತಿದಾರಲ್ಲ ಅಷ್ಟು. ಕಾಲೇಜಿಗೆಲ್ಲ ಮುಗಿಸ್ಕೊಂಡು ನಾವೊಂದು ಕಾಫಿ ಶಾಪಿಗೆ ಹೋಗಿ ಅಲ್ಲಿ ಎಲ್ಲ ಒಂದು ಬುಕ್ ಕೊಡ್ತಾರೆ. ಅದರಲ್ಲಿ ನಿಮ್ಗೆ ಏನು ಐಟಮ್ ಬೇಕು ಅಂತ ಹೇಳ್ತಾರೆ. ಅದೇ ಪ್ರಕಾರ ನಾವು ಎಲ್ಲ ಯಾರ್ಯಾರಿಗೆ ಬೇಕು ಅದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಆರ್ಡ್ರ್ ಮಾಡಿದ್ದೀವಿ. ಊಟ ಆದ್ಮೇಲೆ ಕೆಲಸ ಮಾಡ್ಬೇಕಾಗಿತ್ತು ಅಲ್ಲಿ ಗುರುಕುಲದಲ್ಲಿ. ಸೊ ಆ ಸೇವೆಯಲ್ಲಿ ನಮ್ಗೆ ಇದ್ದಿದ್ದು ಪಾತ್ರೆ ತೊಳೆಯೋದು ಮತ್ತೆ ತರಕಾರಿ ಹಚ್ಚೋದು. ನೀರೆಲ್ಲಿಂದ ಬಂದ ಅಷ್ಟೆಲ್ಲ ತಿಂದೆ ಇಲ್ಲ. ಯಾವ ಸೋಪ್ ಹಾಕ್ತಿದ್ಯಾ? ಡೋವ್ ಸೋಪ್ ಹಾಕ್ತೀವಿ. ಆ ರೆಸ್ಟೋರೆಂಟ್ನಲ್ಲಿ ನಮಗೊಂದು ಗೇಮ್ ಆಡ್ಲಿಕ್ಕಿತ್ತು, ಅದೇ ಹೆಸರು ಜಾಂಗೋ ಹೇಳಿ. ಆ ಜಾಂಗೋಲಿ ಏನಾದರೂ ಒಂದು ಬರ್ದಿರುತ್ತೆ, ಆ ಥರ ಮಾಡಬೇಕು. ನಾ ಏನು ಮಾಡಿದೆ ಅಂದ್ರೆ ಬಿಳಿ ಹಲಿಗೆ ಕಡೆ ತೆಗೆಯೋಕೆ ಶುರು ಮಾಡಿದೆ. ಆ ಬಿಳಿ ಹಲಿಗೆ ಬ್ಲ್ಯಾಂಕು. ಏನು ಹೇಳೋದು, ಮನೆಗೆ ಹೋದ್ರೆ ಫಸ್ಟ್ ಮಾಡೋ ಕೆಲಸ ಅವಳು ಇದರಲ್ಲೇ ಹೊಡಿತಾಳೆ. ಅಲ್ಲಿ ಮಾಡ್ದಿರೋ ಕೆಲಸನೆಲ್ಲ ಅಲ್ಲೋಗಿ ಮಾಡ್ತಿದ್ಯಲ್ಲ ಅಂತ ನೋಡ್ತಾ ಇದ್ದೀರಲ್ಲ. ಐ ಆಮ್ ವೆರಿ ಕ್ಲೀನ್ ಇನ್ ಆಲ್ ವರ್ಕ್. ಎರಡೇ ಸ್ಕ್ರಬ್ ಇರೋದು 4 ಜನ ಪಾತ್ರೆ ತೊಳಿತಾ ಇದಾರಂತೆ. ಅಲ್ಲಿದ್ದವರಲ್ಲೆಲ್ಲ ಆರಾಮ್ ಕೆಲಸ ನಾನೇ ಮಾಡಿದ್ದು ಅನ್ಸುತ್ತೆ. ನಾನ್ ಮಾತ್ರ ರಾಣಿ ತರ ಆರಾಮಾಗಿ ಕುತ್ಕೊಂಡು ಕ್ಯಾರೆಟ್ ತಿನ್ಕೊಂಡು ನಿಧಾನ ಹಚ್ಕೊಂಡು ಕುತ್ಕೊಂಡಿದ್ದೆ. ಚಿಕ್ಕದು ಸ್ಟಾರ್ಟ್ ಮಾಡೋಣ. ಪಾತ್ರೆ ಎಲ್ಲ ತೊಳಿಬೇಕಾಗಿತ್ತು. ನನ್ನ ಮನೆಯಲ್ಲಿ ದೇವರಾಣೆಗೂ ನಮ್ಮ ಮಮ್ಮಿ ಇದನ್ನ ನೋಡ್ತಾ ಇದ್ರೆ ಮನೆಯಲ್ಲಿ ಇವಳು ಸೋಂಬೇರಿ ತರ ಸೋಫಾ ಮೇಲೆ ಕುತ್ಕೊಂಡು ಟೈಮಿಗೆ ಊಟ ಬರ್ತಾ ಇತ್ತು. ತಟ್ಟೆ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಹೋಗ್ತಾ ಇದೆ. ಇವಾಗ ಇಲ್ಲಿ ದೊಡ್ಡ ಪಾತ್ರೆ 100 ಜನ ಎಲ್ಲ ತಿಂದಿರೋ ಪಾತ್ರೆ ಎಲ್ಲ ಇತ್ತು. ನಮ್ಮ ಮಮ್ಮಿಗೆ ಹೊಟ್ಟೆ ನೋವು, ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಬಂದೆ. ಸುಳ್ಳು ಪಾತ್ರೆ ತಿರ್ತಿರ್ಲಿಲ್ಲ. ಕೊಡು ಬಂಗಾರ ನಂಗೆ. ಕಾಫಿ ಶಾಪ್ ಅದೆಲ್ಲ ಮುಗಿಸಿ ಎಲ್ಲ ಬಂದಾಯ್ತು. ಈ ಒಂದು ದಿನದ ಕಾಲೇಜ್ ನಮ್ಗೆ ಬಹಳ ಉತ್ತೇಜನ ಕೊಡ್ತು. ನನಗೆ ಅನ್ನಿಸ್ತಾ ಇದೆ, ಯಾಕೆ ಅರ್ಧ ದಿನ ನಾ ಈ ಪ್ರೋಗ್ರಾಮ್ ಮುಗಿಯೋರ್ಗು ಕಾಲೇಜಿಗೆ ಹೋಗ್ತಿರ್ಬಾರ್ದು ಅನ್ಸ್ತಾ ಇದೆ. ಬಾಯ್ ಚೋಟಾ ಗುರುಗಳೇ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಬಾಯ್ 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 ಬಾಯ್. ಸೂಪರ್ ಗುರು. ಒಬ್ಬ ಪರಮಾತ್ಮ ಉಸಿರಾಡು ಆಡು 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 ಅಂತಾನೆ. ನಮ್ಮಪ್ಪ ಅಪ್ಪ 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 ಪುಣ್ಯಾತ್ಮ ಪಾಸ್ ಆಗು 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 ಅಂತಾನೆ. ಫೇಲ್ ಆಗದವರುಂಟೆ ಚುಂಬೇಶ್ವರ.
ಸೂಪರ್ ಗುರು ಎಲ್ಲರಿಗೂ ಸೂಪರ್ ಗುರು ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್ನು ಹಲೋ ಜಾಲಿ ಸೀನಿಯರ್ ಹೇಗಿದ್ದೀರಪ್ಪ ಗುರುಗಳೇ ಕಾಲೇಜ್ ಲೈಫ್ ರಿವೈಂಡ್ ಮಾಡ್ಕೋಣ ಬಂದಿದ್ದಾರೆ ನಮ್ಮ ಜಾಲಿ ಸೀನಿಯರ್ಸ್ ಹಾಗೆ ಗುರುಕುಲದ ವಾಸ ಮುಗಿಸ್ಕೊಂಡ್ ಬಂದಿದ್ದಾರೆ ನಮ್ಮ ಸೀರಿಯಸ್ ಜೂನಿಯರ್ಸ್ಗಳು ಸೀನಿಯರ್ಸ್ ಬೈಕು ಸೈಕಲ್ ಅಲ್ಲಿ ಕಾಲೇಜ್ ಎಂಟ್ರಿ ಕೊಟ್ರಿ ಕಾಲೇಜ್ ಹೋಗ್ಬೇಕಾದ್ರೆ ಈ ನೋಟ್ ಬುಕ್ ಎಲ್ಲ ಹುಡುಗಿರು ಹಿಂಗ್ ಇಟ್ಕೊಂಡಿರ್ತಾರೆ ಅಂಡ್ ಹುಡುಗರು ಎಲ್ಲೆಲ್ಲ ಸಿಗಿಸ್ಕೊಂಡಿರ್ತಾರೆ ಎಲ್ಲಿ ನಿಮ್ ನೋಟ್ ಬುಕ್ ಗಳೇ ಕಾಣಿಸ್ತಿಲ್ಲ ಅದೇಂಗ್ ತಿರ್ಗ್ಸ ಹಿಂಗೆ ಅಂತ ಸೀನಿಯರ್ಗಳಿಗೆ ಕನ್ಸಾಗಿತ್ತು ಕಾಲೇಜು ಇವತ್ತೆಲ್ಲರೂ ಎಂಟ್ರಿ ಕೊಟ್ಟು ಫುಲ್ ಕ್ವಾಟ್ಲೆ ಹೊಡೆದು ಕೂಳೆ ಕೊಟ್ಟು ಮಜಾ ಮಾಡ್ಬಿಟ್ಟು ಬಂದಿದ್ದೀರಾ ನಮಗೆ ತುಂಬಾ ಆಸೆ ಆಗ್ತದೆ ಒಂದು ಹೇಳಲೇಬೇಕು ಹೇಳ್ಬಿಡಿ ಈ ಕಡೆ ವಸ್ತ್ರ ವಿನ್ಯಾಸ ಈ ಕಡೆ ವಸ್ತ್ರ ಸನ್ಯಾಸ ಸರ್ ಈಗ ಒಬ್ಬೊಬ್ರಿಗೆ ಒಂದೊಂದು ನಿಕ್ ನೇಮ್ ಕೊಟ್ಟಿದ್ವಲ್ಲ ಯಾರ್ಯಾರಿಗೆ ಏನೇನ್ ಹೆಸರಿತ್ತು ನೀವೇ ಹೇಳ್ಕೊಂಬಿಡಿ ಕಿಚ್ಚ ಶೆಟ್ಟಿ ರಿಲ್ಯಾಕ್ಸ್ ಬೋಜ್ ದೇವ್ ಓಕೆ ಇಂದ್ರಮ್ಮ ಅವ್ರಿಗೆ ಹೇಳೋಷ್ಟೇ ಇಲ್ಲ ನಾನೇ ಹೇಳ್ಬಿಡ್ತೀನಿ ಮೋನಿಕಾ ಡಾರ್ಲಿಂಗ್ ಓಕೆ ನೆಕ್ಸ್ಟ್ ನಮ್ಮ ಕ್ಷಮಮ್ಮ ಅವ್ರಿಗೆ ಕ್ಷಮಾನೇ ಚೆನ್ನಾಗಿದೆ ಅಂದ್ರೆ ಅದೇ ಇಟ್ಟಿದ್ರಿ ಬ್ಯೂಟಿಫುಲ್ ಹೆಸರು ಅದು ಥ್ಯಾಂಕ್ ಯು ಈಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಕಾಲೇಜ್ ಒಳಗಡೆ ಕಾಲ್ ಇಡ್ತಿದ್ದಂಗೆ ಏನ್ ಅನ್ಸ್ತು ನಿಮ್ಗೆ ಜಟೆ ಸರ್ ಇಂತ ಕಾಲೇಜ್ ನಾವು ನೋಡಿದಿಲ್ರಿ ನಾವು ಎಂಟ್ರಿ ಕೊಟ್ಟಿವ್ರಿ 3 ಹುಡುಗರು ಬಂದವ್ರಿ ಹೆಣ್ ಹುಡುಗರು ಇವ್ರನ್ನೆಲ್ಲಾರು ಬಿಟ್ರಿ ನಾನ ಕರೆದ್ರಿ ಯಾಕಂದ್ರೆ ಇವ್ರ ಎಲ್ಲಾರು ಒಳಗ ನಾ ಸಣ್ಣವನ ಕಾಣಕೈತಿವ್ರಿ ಕಣ್ಣಾರಿ ಹೊಡಿ ಕಣ್ಣು ಹೊಡಿ ಅಂದ್ ಏನ್ ಆಕತಿ ಆಗ್ಲಿ ನಾನು ಧೈರ್ಯ ಮಾಡಿ ಕಣ್ಣು ಹೊಡೆದ್ರಿ ಕ್ಷಮಾ ಅವ್ರೆ ಬನ್ನಿ ಇಲ್ಲಿ shake it body move it body ನಮ್ಮ ಕ್ಷಮಾ ಡಾರ್ಲಿಂಗ್ ನೋಡ್ಕೊಂಡು ಹೊಡಿರಿ ಕಣ್ಣು ಸಣ್ಣವ್ರದಾರ್ರಿ ಅವರು ಇವಾಗ ನೀವು ಹೊಡಿಲೇಬೇಕು ಅಯ್ಯೋ ಹೊಡೀರಿ ವರ್ಷೊಳಕ್ಕೆ ನಾಚ ಹೊಡೀರಿ ಸೈಲೆನ್ಸ್ 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 ಈಗ ತುಂಬಾ ಇಂಪಾರ್ಟೆಂಟ್ ದೇವ್ ಡಿ ನೀವು ಕಾಲೇಜಿಗೆ ಯಾಕೆ ಬಂದಿದ್ರಿ ಹೇಳಿ ಕಾಲೇಜ್ಗೆ ಓದಕ್ ಹೋಗಿದ್ದು ಓದಕ್ಕ ಅಲ್ಲೇನ್ ಹೇಳಿದ್ರಿ ನೀವು ಹೇಳ್ದೆ ನಮ್ಗೆ ಹುಟ್ಟು ತಾಯಿಯಿಂದ ನಮ್ಮ ಅಪ್ಪ ನಮ್ಮ ಅವ್ವ ನನ್ಗೆ ಎಲ್ಲೂ ಕಳ್ಸಿಲ್ಲ ಒಟ್ಟಲ್ಲಿ ಹಿಂಗೆ ಬಟ್ಟೆ ಇವೆಲ್ಲ ಹಾಕಿ ನನ್ಗೆ ಅಭ್ಯಾಸನೇ ಇಲ್ಲ ಅಂತದ್ರೆಲ್ಲ ಹೆಂಗೋ ಹಾಕೊಂಡು ಹೋಗಿ ಜನದಲ್ಗೆಲ್ಲ ನಾನು ಬತ್ತೀನಿ ಅನ್ಕೊಂಡಿತ್ತಿಲ್ಲ ಆದ್ರೆ ಒಂದೇ ಕಳಿಸ್ ಮೆಟ್ಲು ನಾನು ಹತ್ತಿರ್ಲಿಲ್ಲ ಏನಿಲ್ಲ ಈಗ ಬಂದು ನಾನು ಅಲ್ಲಿ ಗಂಟೆ ಹೋಗಂಗಾಯ್ತು ಅದು ತುಂಬಾ ಖುಷಿ ಆಯ್ತು ಅಳ್ಬಾರ್ದು ಅಳ್ಬಾರ್ದು ಅದಕ್ಕೆ ಓಕೆ ದೇವ್ಡಿ ಅವರೇ ಎಂಜಾಯ್ ಮಾಡಿದ್ರಾ ನೀವು ಅಳಬೇಡಿ ದಯವಿಟ್ಟು ನಿಮ್ ಇಮೇಜ್ ಸೂಟ್ ಆಗಲ್ಲ ಅದು ಪೀಶ್ ಪೀಶ್ ಡೈಲಾಗ್ ಹೇಳಿ ಕವಿತೆ ಹುಟ್ಟುವುದು ಕವಿಯ ಮನದಲ್ಲಿ ಕವಿತೆ ನಲಿಯುವುದು ಅರಮನೆ ಅಂಗಳದಲ್ಲಿ ಈ ದೇವಮ್ಮ ನಲಿಯುವುದು ಲೈಫ್ ಸೂಪರ್ ಗುರು ಅರಮನೆಯಲ್ಲಿ ಯಾವಾಗ ಬರ್ಲೆ ತಾಯಿ ಶಮು ಯಾ ಮೆಲ್ಟ್ ಆಗೋದೆ ಈಗ ಬನ್ನಿ ಇಲ್ಲಿ ಏಯ್ ಜೂನಿಯರ್ ಇವರು ನಮ್ ಓಲ್ಡೆಸ್ಟ್ ಈಗ ನಮ್ ಓಲ್ಡೆಸ್ಟ್ ಅಂಕಲ್ಗೆ ಒಂದ್ಸಲಿ ಸೆಲ್ಯೂಟ್ ಮಾಡಿ ನೋಡೋಣ ಸೋ ಕ್ಯೂಟ್ ರೀ ಸೋ ಕ್ಯೂಟ್ ಆ ವೆಸ್ಟ್ ಬಡಿಗಳಿಗೆ ಒಂದ್ಸಲಿ ಮಾಡ್ಬಿಡಿ ಹಂಗೆ ನೀವು ಮಾಡ್ಬಿಡಿ ಅವ್ರಿಗೆ ಆಗಲ್ಲ ಆಗಲ್ಲ ಇದು ಆಗಲ್ವಾ ಹಾಗೆ ಆ ಕಡೆ ಕ್ಯಾಮ್ರಾ ತಿರ್ಗಿಸ್ಲೇಬೇಡಪ್ಪ ಇವತ್ತು ಥ್ಯಾಂಕ್ ಯು ಕ್ಷಮು ಸೊ ನೋಡ್ರಪ್ಪ ಸೀರಿಯಸ್ ಜೂನಿಯರ್ಸ್ ದಯವಿಟ್ಟು ಈ ಕ್ಯಾರೆಕ್ಟರ್ಗಳಿಂದ ಹೊರಗಡೆ ಬಂದ್ಬಿಡಿ ಇಲ್ಲ ಅಂದ್ರೆ ನಾವು ಒಳಗಡೆ ಹೋಗ್ಬಿಡ್ತೀವಿ ಚಪ್ಪಾಳೆ ಹೊಡಿರಪ್ಪ ಅನ್ಸತಿ ಕಿರಣ್ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದು ಒಂದು ಬಾಕಿ ಅಲ್ವಾ ಅಲ್ಲಿ ಎಲೆ ತೆಗೆದಾಗ ಅರ್ಥನೇ ಆಗ್ಲಿಲ್ಲ ಸರ್ ಎಲೆ ತಿನ್ನೋದಾದ್ರೆ ಮೇಲ್ ಕೊಟ್ರೆ ಸೊಪ್ಪು ತಿನ್ನೋದ ಅಂತ ಅದೇ ಸರ್ ಕೊನೆಯಲ್ಲಿ ಅದೇ ಕೇಳಿದ್ದು ಇದೇನ್ ಆಗ್ಲೇ ಫುಲ್ ಸೊಪ್ಪೆಲ್ಲ ತಿಂತೀವಲ್ಲ ಎಲೆನೂ ತಿನ್ಕೋಬೇಡ ಸ್ವಲ್ಪ ಹೊಟ್ಟೆನೆಲ್ಲ ತಿನ್ಕೋತೀನಿ ಅಂತ ಬಾಳೆ ಎಲೆ ತಾನೆ ಅದೇ ವಿಷಯ ಅಲ್ಲ ಅರ್ಜುನ್
ನನಗೆ ಮೊದಲನೇ ವಿಷಯ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಲಘು ಉಪಹಾರ ಅಂತ ಕರೆದಾಗ ಅಲ್ಲಿ ಹೋದಾಗ ಎಲೆ ತೆಗೆದಾಗ ನಮ್ಮ ಮೈಸೂರು ಮಾರ್ಕೆಟ್ ಆಡಿದೆ ಸರ್. ನಮ್ಮ ತೋಟಕ್ಕೆ ಹೋಗ್ಬೇಕಾದ್ರೆ ಅದರೊಳಗೆ ಓಡಾಡ್ತೀನಿ. ಆ ಉಳಿದಿರೋ ತರಕಾರಿಗಳು ಯಾವಾಗ್ಲೂ ಮಧ್ಯಾಹ್ನ ಮೇಲೆ ಕಾಣೋದು ಸರ್. ಆ ಫಸ್ಟ್ ಆ ತರಕಾರಿ ನೋಡಿದ ತಕ್ಷಣ ಇದೇನ್ ಗುರು ಹೋಗ್ತಾ ಯಾವಾಗಲೂ ಮಾರ್ಕೆಟ್ ಯಾರ್ಡಲ್ಲಿ ತರಕಾರಿ ನೋಡ್ತಿದ್ದೆ, ತಿನ್ನೋ ಪರಿಸ್ಥಿತಿ ಬಂತಲ್ಲ ಅನ್ನೋದು ಮೊದಲನೇದು ಸರ್. ತರಕಾರಿ ಜೀವನದಲ್ಲೂ ತಿಂದಿಲ್ಲ ನಾನು. ಎರಡನೇದಾಗ ಮತ್ತೆ ವಾಪಸ್ ಹೋಗಿ ಮಲಗ್ಬಿಟ್ಟೆ ಸರ್. ತುಂಬಾ ಹಸುವಾಗ್ತಿತ್ತು, ನನ್ಗೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಇವ್ರ ಮಕ್ಕಳು ನೋಡಿದ್ರೆ ನಂಗೆ ಇನ್ನೂ ಹಸುವು ಜಾಸ್ತಿ ಆಗ್ತದೆ. ಅದಕ್ಕೆ ಇನ್ ನೋಡ್ತಾ ಕೂತ್ರೆ ನಾನು ಸಾಯೋ ಪರಿಸ್ಥಿತಿ ಬಂದ್ಬಿಡ್ತೀನಿ ಅಂದ್ಬಿಟ್ಟು ಅಲ್ಲೊಂದು ಟವಲ್ ಹೆಂಗೋ ಒಂದು ಸೆಲೆ ಕೊಟ್ಟಿದ್ರು ಸರ್, ಹಾಸ್ಕೊಂಡು ನೆಮ್ಮದಿಯಾಗಿ ಮಲಗ್ಬಿಟ್ಟಿದ್ದೆ. ವಾಪಸ್ ಮತ್ತೆ ಕರೆದಿ ಲೈನ್ ಅಪ್ ಮಾಡಿ ಕಸ ಗುಡಿಸಿ ಅಂದಾಗ ಏನೋ ಒಂದು ಅಟ್ಲೀಸ್ಟ್ ಮಾಡ್ತಾ ಇದ್ರೆ ಹಸು ಮರಿಯುತ್ತೆ ಅನ್ಕೊಂಡು ರೆಡಿ ಆಗಿದ್ದೆ. ಅಲ್ಲಿ ಮತ್ತೆ ಊಟಕ್ಕೆ ಅಂತ ಅಂದ ತಕ್ಷಣ ಅಲ್ಲಿ ಹೆಂಗಾಗೋಯ್ತು ಅಂದ್ರೆ, ಈ ಛತ್ರದಲ್ಲಿ ಕೆಲವು ಮಕ್ಳುಗಳು ಯಾವಾಗ್ಲೂ ಒಂದು ಊಟ ಅಂತ ಅಂದಾಗ ಕೆಲವು ಮಕ್ಳುಗಳು ಇರ್ತಾರೆ ಸರ್, ಅವ್ರಿಗೆ ಹಸುವಿನ ಬೆಲೆ ಏನು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಊಟ ಅಂದ ತಕ್ಷಣ ಬಂದ್ರು ನೀವು ಕುತ್ಕೊಳ್ರು ಅಂತ ಫೈನಲ್ ಬ್ಯಾಚ್ ಅಲ್ಲಿ ಕೂರಿಸ್ತಾರ ಅವ್ರನ್ನ, ಆ ಮಿಕ್ಕಿರೋ ಊಟನ ಹಾಕಕ್ಕೆ. ಅದ್ ಕರೆದಾಗ ಅವ್ರು ರಶ್ ಆಗ್ತಾರಲ್ಲ, ಆ ಫೀಲ್ ಏನು ಅನ್ನೋದು ಸರ್. ನನಗಿವತ್ತು ಆ ಪರಿಸ್ಥಿತಿ ಲಾಸ್ಟ್ ಅಲ್ಲಿ ಕೂತವ್ರ ತಿಂದಾಗ ಎಷ್ಟು ಹಸುವಾಗುತ್ತೆ ಅನ್ನೋದು ಮೊದಲನೇ ನಾನು ಅನುಭವಿಸಿದ್ದು ಅಂದ್ರೆ ಸರ್, ಹಸುವಿನ ಬೆಲೆ ಮತ್ತು ಆ ಮಕ್ಕಳಿನ ಹಸು ಏನು ಅನ್ನೋದು ನನಗೆ ಗೊತ್ತಾಯ್ತು ಸರ್. ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಈ ಮರಿ ಸ್ವಾಮಿಗಳಿದ್ರು, ಸ್ವಾಮಿ ಇದ್ ನಮ್ ಶಲ್ಯ, ಸ್ವಾಮಿ ಅದ್ ನಮ್ದು ಇದು ಅಂತಿದ್ರು. ಸ್ವಾಮಿಗಳೇ ಪಂಚೆ ಒಂದ್ಬಿಟ್ಟು ಇನ್ನೇನಾದ್ರೂ ಕೇಳಿ ಸ್ವಾಮಿಗಳೇ, ಸ್ವಾಮಿಗಳೇ ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಸರ್. ಓವರ್ ಆಲ್ ನನಗೆ ಅದೊಂದು ಎಕ್ಸ್ಪೀರಿಯನ್ಸ್ ಮಾತ್ರ. ನನ್ನ ಜೀವನದಲ್ಲಿ ನಾನು ಇದುವರೆಗೂ ಏನೇನ್ ಪಾಪಗಳು ಮಾಡಿದ್ನೋ ಆ ಪಾಪಗಳನ್ನ ಅದೊಂದು ದಿನದಲ್ಲಿ ನಾನು ಕಳ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಒಂದು ಹೇಳ್ತೀನಿ. ಸೊ ಇಷ್ಟು ದಿನ ಬೇಕಾದಂತಹ ರೆಸ್ಟೋರೆಂಟ್ಗಳಿಗೆ ಹೋಗಿ ಮೆನು ಕಾರ್ಡ್ ನೋಡಿ ಇಷ್ಟ ಬಂದಿದ್ದೆಲ್ಲ ಆರ್ಡರ್ ಮಾಡಿ ಟಿಪ್ಸ್ ಬಿಸಾಕಿ ಹೊಟ್ಟೆ ತುಂಬಾ ತಿಂದು ಪ್ಲೇಟಲ್ಲಿ ಅರ್ಧ ಬಿಟ್ಟು ಬರ್ತಾ ಇದ್ವಿ. ಆದ್ರೆ ಇವತ್ತು ಅಲ್ಲಿ ಸ್ವಲ್ಪ ಊಟಕ್ಕೂ ಪರದಾಡುವಂತ ಪರಿಸ್ಥಿತಿ, ಹಸುವನ್ನ ಅನುಭವಿಸಿದಂತಹ ದೈನ್ಯ ಸ್ಥಿತಿ. ಅಂಡ್ ಕಂಗ್ರಾಟ್ಸ್ ಫಾರ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಥ್ಯಾಂಕ್ ಯು. ಸೊ ಸೀನಿಯರ್ಸ್ಗೆ ಮತ್ತೆ ಜೂನಿಯರ್ಸ್ಗೆ ಈಗ ಒಂದು ಸರ್ಪ್ರೈಸ್ ಕಾದಿದೆ. ಸೊ ಸೀನಿಯರ್ಗಳ ಕಡೆಯಿಂದ ಇಬ್ಬರಿಗೆ ಹಾಗೆ ಜೂನಿಯರ್ಗಳ ಕಡೆಯಿಂದ ಇಬ್ಬರಿಗೆ ಇವತ್ತು ಬೆಸ್ಟ್ ಪರ್ಫಾರ್ಮರ್ ಅವಾರ್ಡ್ ಸಿಗುತ್ತೆ. ಸೊ ನಿಮ್ಮ ಟೀಮಲ್ಲಿ ನೀವೇ ಡಿಸೈಡ್ ಮಾಡಿ ಯಾರಿಬ್ರು ಬೆಸ್ಟ್ ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ಅದೇ ತರ ಈ ಕಡೆ ನಿಮ್ ಟೀಮಲ್ಲಿ ನೀವೇ ಡಿಸೈಡ್ ಮಾಡಿ ಯಾರಿಬ್ರು ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ಡಿಸ್ಕಷನ್ ಸ್ಟಾರ್ಟ್ಸ್ ನೌ. ಡಿಸ್ಕಷನ್ ಮಾಡ್ಬೇಕಾದ್ರೆ ನಿಮ್ಮಿಬ್ರಿಗೂ ನೆನಪಿರ್ಲಿ, ಈ ಸರ್ಪ್ರೈಸ್ ಅಲ್ಲಿ ನೀವು ಯಾರನ್ನ ಸೆಲೆಕ್ಟ್ ಮಾಡ್ತಿರಲ್ಲ ಅವ್ರಗಳಿಗೆ ಬೊಂಬಾಟ್ ಅಡ್ವಾಂಟೇಜ್ ಕಾದಿದೆ. ಶಿಲ್ಪಾ ಹೇಳಿ. ಫಸ್ಟ್ ಐ ವುಡ್ ಲೈಕ್ ಟು ಗಿವ್ ಇಟ್ ಟು ರಚನಾ, ಬಿಕಾಸ್ ಇದವ್ರ ಟ್ರೆಡಿಷನ್ ಎಲ್ಲ ಇದಲ್ಲ, ಬಟ್ ಬಂದು ಕಷ್ಟಪಟ್ಟು ಭಕ್ತಿಯಿಂದ ಮಾಡಿದ್ರು. ಐ ಆಮ್ ಗಿವಿಂಗ್ 1 to her. ಓಕೆ. ಅಂಡ್ ಅಮಾಂಗ್ ದ ಗೈಸ್ ಐ ಆಮ್ ಗಿವಿಂಗ್ ಇಟ್ ಟು ಅರ್ಜುನ್. ಅರ್ಜುನ್. ಓಕೆ. ಈ ಕಡೆ ರಾಮಪ್ಪ ಸರ್. ಸರ್ ಕ್ಷಮಾ ಮತ್ತು ಕೃಷ್ಣಾನಂದ. ಸೂಪರ್. ತಗೊಂಬನ್ರಪ್ಪ ಅದನ್ನ. ಇವತ್ತು ಬೆಸ್ಟ್ ಪರ್ಫಾರ್ಮರ್ಗೆ ಯೂನಿಬಿಕ್ಸ್ ಕಡೆಯಿಂದ ಫಾರ್ಚ್ಯೂನ್ ಕುಕೀಸ್ ಸ್ಪೆಷಲ್ ಆಫರ್. ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ನೋಡಿ ಈ ಟೇಬಲ್ ಮೇಲೆ ನಿಮ್ಗೆ 16 ಕಾರ್ಡ್ಗಳಿದೆ, ಈ 16 ಆಪ್ಷನ್ ಇದೆ. ಒಂದು ಜಿಂಜರ್ ನಟ್ ಕುಕೀಸ್, ಫ್ರೂಟ್ ಅಂಡ್ ನಟ್ ಕುಕೀಸ್, ಮಿಲ್ಕ್ ಕುಕೀಸ್, ಮಲ್ಟಿಗ್ರೇನ್ ಬ್ರೇಕ್ಫಾಸ್ಟ್ ಕುಕೀಸ್, बटर कुकीज, स्कॉच फिंगर कुकीज, दूसरा जीरा कुकीज, ओटमील डाइजेस्टिव कुकीज, मिल्क कुकीज, दूसरा चिली बटर कुकीज, चॉकोनट कुकीज, हनी ओटमील कुकीज, ಕ್ಯಾಶ್ಯೂ ಕುಕೀಸ್, ಶುಗರ್ ಫ್ರೀ ಕುಕೀಸ್ ಅಂಡ್ ಪಾಸ್ತಾ ಬಾದಾಮ್ ಕುಕೀಸ್. ಸೊ ಏನಂದ್ರೆ ಇಲ್ಲಿರುವಂತ 16 ವೆರೈಟಿ ಎನ್ವೆಲಪ್ಗಳಲ್ಲೂ ಆ ಕಾರ್ಡಿನ ಹಿಂದೆ ಒಂದು ಸರ್ಪ್ರೈಸ್ ನ ಬರೆದಿಟ್ಟಿದೀವಿ. ಆ ಸರ್ಪ್ರೈಸ್ ಗಳಲ್ಲಿ ಮನೆಗೆ ಫೋನ್ ಮಾಡಬಹುದು, ಅದ್ರ ಜೊತೆಗೆ ನೀವು ಮನೆಗೆ ಲೆಟರ್ ಬರೀಬಹುದು, ಅಥವಾ ನೀವೇ ಸೆಲೆಕ್ಟ್ ಮಾಡ್ಕೊಡುವಂತ ಎನಿ ಸರ್ಪ್ರೈಸ್ ನಿಮಗೆ ಸಿಗುತ್ತೆ. ನಿಮ್ಗೆ ಹತ್ರ ಆಗಿರೋರ್ನ ಮೀಟ್ ಮಾಡುವಂಥದ್ದು, ಜೊತೆಗೆ ಒಂದು ಟಾಸ್ಕ್ಗೆ ಇಮ್ಯುನಿಟಿ. ಈಗ ಅರ್ಜುನ್, ಸರ್. ಸೊ ನಿಮ್ಗೆ ಲಕ್ ಇದ್ರೆ ನಿಮ್ ಫ್ಯಾಮಿಲಿ ಜೊತೆ ಮಾತಾಡೋ ಅವಕಾಶ ಸಿಗಬಹುದು. ಸೊ 16ರಲ್ಲಿ ಯಾವ ಎನ್ವೆಲಪ್ ಬೇಕು? 5 ಸರ್. 5. ಏನಕ್ಕೆ 5? ನನ್ನ ಮಗಳು ಹುಟ್ಟಿದ್ 5th ಸರ್. ಸೊ ಅರ್ಜುನ್ ಸಿಗ್ತಾ ಇರೋದು ಸೊ ಯೂನಿಬೇಕ್ ಬಿಕಿಲಿಷಿಯಸ್ ಕಡೆಯಿಂದ ನಿಮಗ್ ಬರ್ತಾ ಇರುವಂತಹ ಆಫರ್. ನಿಮ್ಗೆ ಯಾವ್ದೇ ತರದಾದ ಊಟ ಮಾಡ್ಬೇಕನ್ಸಿದ್ರು ಮಾಡಬಹುದು. ಎಂಟೈರ್ ಟೀಮ್ ನನ್ನ ಬೆಸ್ಟ್ ಪರ್ಫಾರ್ಮರ್ ಅನ್ನು ಸೆಲೆಕ್ಟ್ ಮಾಡಿದ್ದಾರೆ ಸರ್. ಅವ್ರೆಲ್ಲರೂ ಬಿಟ್ಟು ತಿಂದ್ರೆ ಐ ಥಿಂಕ್ ಐ ಡಸಂಟ್ ಡಿಸರ್ವ್ ದಟ್ ಬೆಸ್ಟ್ ಪರ್ಫಾರ್ಮರ್ ಅವಾರ್ಡ್. ಸೊ ಇಲ್ಲ, ನಾನು ಡೆಫಿನೆಟ್ ಆಗಿ ಅದನ್ನ ನಾನು ತಗೋತಾ ಇಲ್ಲ ಸರ್. ಇನ್ನೊಂದು ಚಾನ್ಸ್ ಕೊಡ್ತೀನಿ ನಿನಗೆ ಅಂತ, ಅದನ್ನ ನೀವು ಒಬ್ಬರೇ ಅನುಭವಿಸ್ತೀರಾ. 9 ಸರ್. 9. ಒಂದು ಟಾಸ್ಕ್ಗೆ ಯುವರ್ ಇಮ್ಯೂನ್.
ಅಂದ್ರೆ ಅಕಸ್ಮಾತ್ ನೀವು ಯಾವ್ದಾದ್ರು ಟಾಸ್ಕ್ ಸೋತ್ರೆ ನಿಮ್ಮ ಟೀಮ್ ಆ ಒಂದು ಟಾಸ್ಕ್ ಅಲ್ಲಿ ನಿಮ್ಮನ್ನ ನಾಮಿನೇಟ್ ಮಾಡೋ ಅಷ್ಟಿಲ್ಲ. ಕಂಗ್ರ್ಯಾಚುಲೇಷನ್. ರಚನಾ, ಚಾಕ್ಲೇಟ್ ಬಿಸ್ಕೆಟ್ಸ್. ಚಾಕ್ಲೇಟ್ ಬಿಸ್ಕೆಟ್ಸ್ ಯಾವ್ದಪ್ಪ ಅದು? ಚಾಕ್ಲೇಟ್ ನಂಬರ್ ಹೇಳಿ. 12. Yes. ಇಷ್ಟೊಳಗೆ ಫಿಕ್ಸ್ ಆಗ್ತಾರೆ. ಅಯ್ಯೋ ಅಯ್ಯೋ. Oh God. ಓಕೆ. ರಚನಾಗೆ ಸಿಕ್ಕಿರೋಂತ ಆಫರ್ ಲಕ್ಸುರಿ ಕಿಟ್. ಸೂಪರ್. ಲಕ್ಸುರಿ ಕಿಟ್ ಅಲ್ಲಿ ನಿಮಗೆ 1 ಡೇ 5 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್, ಒಂದು ಚಾಕ್ಲೇಟ್ ಕಿಟ್, ಕಾಸ್ಟ್ಲಿ ಪರ್ಫ್ಯೂಮ್ಸ್, ಸೊ ಈ ತರದ್ದೆಲ್ಲ ಇರುವಂತಹ ಒಂದು ಬೆಸ್ಟ್ ಕಿಟ್ ಆಫರ್ ಬರ್ತಾ ಇದೆ. ಸೂಪರ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಗುರುಗಳೇ, ಈಗ ನಿಮ್ಮ ಸೀನಿಯರ್ ಗಳಿಗೆ ಕೊಡಿಸ್ಬಿಡಿ. ಈಗ ಕೃಷ್ಣಾನಂದ ಅವರೇ, ನಂಬರ್ 10. 10. ಏನಕ್ಕೆ 10? 10 ಅಂದ್ರೆ ನೆಕ್ಸ್ಟ್ ಮಂತು ನಂದು ಮದುವೆ ಆಗಿ 42 ವರ್ಷ ಆಯ್ತು. ನಿಮ್ ಮದುವೆ ಆದ ದಿನ ನಾವು ಹುಟ್ಟೇ ಇರ್ಲಿಲ್ಲ ರೀ. ಓಕೆ ಕೃಷ್ಣಾನಂದ ಅವರೇ, ನೀವು 10ನ್ನ ಆಯ್ಕೆ ಮಾಡ್ಕೊಂಡಿದ್ರಿ. 10ರಲ್ಲಿ ಸಿಗ್ತಾ ಇದೆ ಶಾಪಿಂಗ್ ಟೈಮ್. ಸೊ ನಿಮಗೆ 1 ಗಂಟೆಗಳ ಕಾಲ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಶಾಪಿಂಗ್ ಮಾಡಕ್ ಬಿಡ್ತೀವಿ. ನೀವ್ ಏನ್ ಬೇಕಾದ್ರೂ ತಗೋಬಹುದು. ಪೇಮೆಂಟ್ ನಮ್ದು. ನಿಮ್ ಹೆಂಡತಿಗೆ ಒಂದು ಸೀರೆ ಕೊಡ್ಸ್ರಿ. ಸೀರೆ ಲೈಫ್ ಅಲ್ಲೇ ಕೊಡ್ಸಿಲ್ಲ. ಈಗ ಕೊಡ್ಸ್ರಿ. ಲೈಫ್ ಸೂಪರ್ ಗುರು ಕಡೆಯಿಂದ ನೀವು 10ನೇ ತಾರೀಕು ಅಂತ ಹೇಳಿ ಮದುವೆ ನೀವು ಒಬ್ಬರೇ ಆದ್ರೆ ಅವ್ರು ಇಲ್ವಾ ಜೊತೆಲಿ ತಾಳಿ ಕಟ್ಸ್ಕೊಳಕ್ ಕೊಡ್ಲಿಲ್ಲ ಅವ್ರ ಕುತ್ತಿಗೆ. ಕೊಡ್ರಿ ಒಂದ್ ಸೀರೆ. ಹೆಂಡತಿರು ಯಾವ್ದಕ್ ಬೀಳ್ತಾರೋ ಇಲ್ವೋ ಗೊತ್ತಿಲ್ಲ, ಕರ್ಕೊಂಡು ಹೋಗ್ಬಿಟ್ಟು ಒಂದು 500 ರೂಪಾಯಿ ಸೀರೆ ಕೊಡ್ಸ್ಬಿಟ್ಟು ಒಂದ್ ಮಸಾಲೆ ದೋಸೆ, ಸಾಯಂಕಾಲ ಬರುವಾಗ ಒಂದ್ ಒಳ್ಳೆ ಕಾಫಿ, ಒಂದ್ ಬೀಡ. ಶಿಲ್ಪ ಯಾಕೆ ಹೇಳ್ತಾ ಇದ್ದೀರಿ? ಎಲ್ಲೆಲ್ಲಿ ಹೇಳಿ, ಯಾಕಪ್ಪ? ಶಿಲ್ಪ ಯಾಕೆ? ಎನಿಥಿಂಗ್ ಟು ಶೇರ್? ಪ್ಲೀಸ್ ಶೇರ್. ಹೇಳಿ. ರಿಲ್ಯಾಕ್ಸ್. ಅಯ್ಯೋ ಪಿಕ್ಕಳು ಸಲ್ತಿದ್ರಲ್ಲಪ್ಪ. ಆಗ್ತದೆ. ಏನಾಯ್ತಮ್ಮ? ಏನಾಯ್ತು ಹೇಳಿ. ಕೇಳ್ಬೋದಾ ಏನಾಯ್ತು ಅಂತ? ಹೇಳಿ. ಮಗಳು ಒಂದಲ್ಲ. ಕಮಾನ್, ಒಂದು ಕ್ಲಾಪ್ ಬಿಡಿ. ಎನರ್ಜಿ ಬ್ಯಾಕ್. ಎಸ್. ಎದುರುಗಡೆ ಕ್ಯಾಮ್ರಾ ಇದೆ, ಅಲ್ಲಿದೆ ನಿಮ್ಮ ಕ್ಯಾಮ್ರಾ. ಕ್ಯಾಮ್ರಾ ನೋಡ್ಕೊಂಡು ನಮಗೆ ಏನಾದ್ರೂ ಮೆಸೇಜ್ ಕೊಡ್ಬೇಕು ಅಂತಿದ್ರೆ ನಿಮ್ಮ ತಾಯಿಗೆ ಖಂಡಿತ ಕೊಡ್ಬೋದು. ಹಲೋ. ನೋ ಶಿಲ್ಕರಾಯ್ ಮೋರ್ ಬೇಡ. She is more weak than me. My dad also, they're more weaker than me. I don't want to know. ಅವ್ರು ನಾನು ಅಳೋದು ಗೊತ್ತಾಗಬಾರ್ದು. I don't want to tell anything. ನೀವು ಕ್ಯಾಪ್ಟನ್ ಕೂಡ ಇದ್ದೀರಿ. ಹುಡುಗರು ನಿಮ್ಮನ್ನ ಫಾಲೋ ಮಾಡ್ತಾರೆ. ಬಿ ಸ್ಟ್ರಾಂಗ್. ಒಂದು ಚಪ್ಪಾಳೆ ಶಿಲ್ಪಾಗೆ. ಇಟ್ಸ್ ಆಲ್ ರೈಟ್. ಯಾ. ಎಸ್. ಓಕೆ, ಸೊ ಈ ಗ್ಯಾಪ್ ಅಲ್ಲಿ ನಾವು ನಮ್ಮ ಕೃಷ್ಣಾನಂದ ಅವ್ರನ್ನ ಮರ್ತ್ಬಿಟ್ವು. ಕೃಷ್ಣಾನಂದ ಅವರೇ, ನಿಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ 42ನೇ ಅಮೋಘ ವೆಡ್ಡಿಂಗ್ ಆನಿವರ್ಸರಿಗೆ ನಿಮ್ ಕೈಲಿ ನಿಮ್ ಹೆಂಡತಿಗೆ ಸೀರೆ ಕೊಡ್ಸೋ ಜವಾಬ್ದಾರಿ ನಮ್ದು ಕಣ್ರಿ. ಈ ಶೋದು ಕಣ್ರಿ. ಹೊಡಿರಿ ಚಪ್ಪಾಳೆ. ಇಲ್ಲಾದ್ರೆ ಎಲಿಮಿನೇಟ್ ಆಗೋಗ್ಬಿಡ್ತೀರಾ ನೀವು. ಮತ್ತೊಬ್ಬ ಬೆಸ್ಟ್ ಪರ್ಫಾರ್ಮರ್ ಡಾರ್ಲಿಂಗ್ ಕ್ಷಮಾ ಅವರು. ಕ್ಷಮಾ ಅವರೇ, ಈಗ ನಿಮ್ಮ ಲೆಕ್ಕನ್ನ ಚೆಕ್ ಮಾಡೋ ಟೈಮ್. ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಮ್ಮ? ಏನ್ ಬೇಕಿದೆ ಅಮ್ಮ ನಿಮಗೆ? ಮೊನ್ನೆ 24ನೇ ತಾರೀಕಿಗೆ ನನ್ನ ಮಗನ ಬರ್ತ್ಡೇ ಆಯ್ತು. ಹೌದಮ್ಮ. ಅವನ ಜೋಡಿ ಮಾತಾಡಿಸ್ತಾರಂತ ಬಹಳ ಇಷ್ಟ ಆಗಿತ್ತು ನನಗೆ. ಓಕೆ. ಅದಕ್ಕೆ ಮನೆಗೆ ಫೋನ್ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ಬೇಕು. ನಿಮ್ಗೆ ಅದೃಷ್ಟ ಸಾಥ್ ಕೊಡೋದಿದ್ರೆ, ಮಾತಾಡ್ಲೇಬೇಕು, ಮಾತಾಡೋದು ಆಗ್ಬೇಕು ಅಂತಿದ್ರೆ ಖಂಡಿತ ಆಗತ್ತೆ. ದೇವ್ರಿಗೆ ಬಿಟ್ಕೊಳ್ಳೋಣ. ಪ್ರೇ ಮಾಡಿ ಒಂದು ನಂಬರ್ ಹೇಳಿ, ಆಯ್ಕೆ ಮಾಡ್ಕೊಳ್ಳಿ. 6. ನನಗೆ ಕೈ ನಡುಕ್ತಾ ಇದೆ ಈಗ. ಯಾಕಮ್ಮ 6? ಅಂದ್ರೆ ಅದು 24 ಇಲ್ಲ, 2 and 4 is 6. ಅದಕ್ಕೆ ಕ್ಷಮಾ ಅವರೇ, ನೀವು ತುಂಬಾ ಆಸೆ ಪಟ್ರಿ ಮಗನ ಜೊತೆ ಮಾತಾಡಬೇಕು ಅಂತ. ಆ ಅವಕಾಶ ಇಲ್ಲ. ಬಟ್ ನಿಮ್ಗೆ ಇನ್ನೊಂದು ಸಿಕ್ಕಿದೆ. ವಾಚ್ ಎ ಮೂವಿ. ಒಂದು ಸಿನಿಮಾ ನೋಡೋ ಅವಕಾಶ ಸಿಕ್ಕಿದೆ. ನೀವು ನಿಮ್ಮ ಮಗನಿಗೆ, ಮಗುಗೆ ವಿಶ್ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ರಿ. ಇನ್ನೊಂದು ಅವಕಾಶ ಅಮ್ಮ ತಗೊಳ್ಳಿಮ್ಮ. ಈ ಸತಿ ಪ್ರೇ ಮಾಡ್ರಪ್ಪ, ಸ್ಟ್ರಾಂಗ್ ಆಗಿ ಪ್ರೇ ಮಾಡ್ರಪ್ಪ ಪ್ಲೀಸ್.
ನಾನು ಪ್ರೇ ಮಾಡ್ತೀನಿ. ಅವ್ರಿಗೆ ಫೋನ್ ಮಾಡೋ ಅವಕಾಶ ಬರ್ಲಿ 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 ಬರ್ಲಿ. ಯಾವ್ದು ಬೇಕಮ್ಮ? 8. ನೋಡೋಣ, ಪ್ರೇ ಮಾಡಿ ಕಣ್ಮುಚ್ಚಿ ನೋಡೋಣ. ಏನು ಭಗವಂತ ಬಂದ್ಬಿಡ್ಲಪ್ಪ ಪ್ಲೀಸ್. ಕ್ಷಮಾ ಅವರೇ, ಕ್ಷಮಿಸಿ. ಯಾಕೋ ನಿಮ್ಮ ಪ್ರೇ ತಲುಪ್ತಾ ಇಲ್ಲ ಅಂತ ಕಾಣುತ್ತೆ. ಆದ್ರೆ ರೈಟ್ ಎ ಲೆಟರ್ ಟು ಹೋಮ್, ಮನೆಗೆ ಪತ್ರ ಬರೀಬಹುದು. ಫೋನು ಮಾಡ್ರನ್ನು, ಲೆಟ್ರು ನಿಮ್ಮ ಕಲ್ಚರು. ಓಲ್ಡ್ ಇಸ್ ಗೋಲ್ಡ್. ಸೊ ನಿಮ್ಮ ಫಾರ್ಚೂನ್ಗಳನ್ನ ಬೆಸ್ಟ್ ಪರ್ಫಾರ್ಮರ್ಗಳು ಚೆಕ್ ಮಾಡ್ಕೊಂಡಿದ್ದಾಯ್ತು. ಹಾಗೆ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಆಯ್ತು. ನಾಳೆ ಟಾಸ್ಕ್ ಏನು ಗುರುಗಳೇ, ನೀವೇ ಹೇಳ್ಬಿಡಿ. ನಾಳಿನ ಟಾಸ್ಕ್. ಸೊ ಸೀನಿಯರ್ಸ್ ಅಂಡ್ ಜೂನಿಯರ್ಸ್, ನೀವುಗಳೆಲ್ಲರೂ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ರಿ, ಸೀನಿಯರ್ಗಳೆಲ್ಲ ಕಾಲೇಜ್ಗೆ ಹೋಗಿ ಬಂದ್ರಿ. ಎಜುಕೇಶನ್ ಆದ್ಮೇಲೆ ಏನಪ್ಪ? ಕೆಲಸ. ಸೊ ನಾಳೆಯ ಟಾಸ್ಕ್ ಅಲ್ಲಿ ನೀವುಗಳೆಲ್ಲರೂ ಹೋಗಿ ಕೆಲಸ ಹುಡುಕ್ತೀರಾ. ಓಕೆ? ದುಡಿಮೆ ಸೌಂಡ್ ಇಲ್ಲ, ಸೌಂಡ್ ಬರ್ಬೇಕು. ಎಜುಕೇಶನ್ ಆದ್ಮೇಲೆ ಸುಮ್ಮನಿರಕ್ಕಾಗತ್ತೆ. ಸೊ ಕೆಲಸ ಹುಡುಕ್ತಾ ಇದೀವಿ. ಓಕೆ, ಬನ್ನಿ ಚೀರ್ ಬರ್ಲಿ. ಸೊ ಇದರಲ್ಲಿ ನೀವುಗಳೆಲ್ಲರೂ ದಿನಗೂಲಿಯಾಗಿ ಒಂದು ದಿನದ ಕೆಲಸ ಮಾಡ್ತೀರಾ. ನೀವುಗಳು ಎಲ್ಲೆಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತ ನಾಳೆ ಬೆಳಿಗ್ಗೆ ನಿಮ್ಗಳಿಗೆ ಲೆಟರ್ ಬರುತ್ತೆ. ಅದ್ರಲ್ಲಿ ಆ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ. ಒಂದೇ ರೂಲ್ಸ್ ಇರೋದು, ಯಾರು ಹೆಚ್ಚಿಗೆ ಸಂಪಾದನೆ ಮಾಡ್ತಾರೋ, ಯಾವ ಟೀಮ್ ಹೆಚ್ಚಿಗೆ ದುಡ್ಡು ಮಾಡುತ್ತೋ ಆ ಟೀಮ್ ಗೆಲ್ಲತ್ತೆ. ಸೊ ಇವತ್ತಿನ ಟಾಸ್ಕು ಕೇವಲ ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ ಇವತ್ತು ವೋಟ್ ಔಟು, ನಾಮಿನೇಷನ್ ಏನೂ ಇಲ್ಲ. ಓಕೆ, ಕ್ಲಿಯರ್? ಸೊ ಫಸ್ಟ್ ಟೈಮು ನಾನು ಗುರುಗಳಿಬ್ರು ಒಟ್ಟಿಗೆ ಎಕ್ಸಿಟ್ ತಗೋತೀವಿ. ಓಕೆನಾ? ಸೊ ಸಿ ಯು ಆಲ್. ಸೂಪರ್ ಗುರು.